ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ಏನು? ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ಏನು ಅಂತಂತಂದರೆ, ಪರಿಶುದ್ಧಾತ್ಮರು ನಮಗೆ ವರಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮರು ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂತಂದರೆ, ಪರಿಶುದ್ಧಾತ್ಮರು ನಮ್ಮಲ್ಲಿ ವರಗಳನ್ನು ಅವರು ಉಂಟು ಮಾಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೊರಿಂಥಿಯರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿಯಾಗಿದೆ: ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕೊರಿಂಥದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ತಾನು ಹೇಳೋ ಮಾತೇನೆಂದರೆ, ಸಹೋದರರೇ, ಪವಿತ್ರಾತ್ಮದಿಂದ ಉಂಟಾಗುವಂಥ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ. ಹಂಗಂತಂದರೆ ದೇವರ ಆತ್ಮರಿಂದ ನಮಗೆ ವರಗಳು ಉಂಟಾಗುತ್ತೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದರ ಇರಬಾರದು, ಆದರೆ ನಿಮಗೆ ಗೊತ್ತಿರಬೇಕು ಅಂತ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ನಿಮಗೆ ದೇವರ ಆತ್ಮ ವರಗಳ ಬಗ್ಗೆ ಈಗ ಹೇಳ್ಕೊಡ್ತೇನೆ ಅಂತ ತಾನು ಮುಂದೆ ಬರಿತಾ ಹೋಗುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದರ 14ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಅಲ್ಲೂ ಪೌಲನು ಈ ರೀತಿಯಾಗಿ ಬರೀತಾನೆ: ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇಲ್ಲಿ ಪೌಲನು ತಾನು ಬರೆಯುತ್ತಾ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮೊದಲು ನಮಗೇನಿರಬೇಕು? ಪ್ರೀತಿ ಇರಬೇಕು. ಆದರೆ ಪ್ರೀತಿಯೊಟ್ಟಿಗೆ ದೇವರ ಆತ್ಮರ ವರಗಳನ್ನು ಸಹ ನೀವು ಅಪೇಕ್ಷಿಸಬೇಕು ಅಂತ ಹೇಳಿ, ಪವಿತ್ರಾತ್ಮನಿಂದ ಉಂಟಾಗುವಂಥ ವರಗಳನ್ನು, ಅದರಲ್ಲೂ ಮುಖ್ಯವಾಗಿ ಪ್ರವಾದನೆ ವರವನ್ನು ನೀವು ಅಪೇಕ್ಷಿಸಿರಿ ಅಂತ ವಿಶ್ವಾಸಿಗಳಿಗೆ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಆಗ ನಾವು ಓದಿ ನೋಡಿದಂಥ 2 ವಾಕ್ಯಗಳಲ್ಲಿಯೂ ಸಹ ಪವಿತ್ರಾತ್ಮನಿಂದ ನಮಗೆ ವರಗಳು ಉಂಟಾಗುತ್ತೆ ಅಂತ ಪೌಲನು ವಿಶ್ವಾಸಿಗಳಿಗೆ ಬರೆಯೋದನ್ನು ನಾವು ಕಾಣ್ತೀವಿ. ಆಗ ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯಗಳೇನು? ಪರಿಶುದ್ಧಾತ್ಮರು ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವರು ನಮಗೆ ವರಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ದೇವರು ನಮಗೆ ವರಗಳನ್ನು ಕೊಡುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಪರಿಶುದ್ಧಾತ್ಮರು ನಮಗೆ ವರಗಳನ್ನು ಕೊಡ್ತಾರೆ, ಸರಿ. ಆದರೆ ಈ ವರಗಳಾದರೂ ಏನು? ದೇವರು ನನಗೆ ವರ ಕೊಟ್ಟಿದ್ದಾರೆ, ನನಗಿಂತ ವರ ಇದೆ ಅಂತ ಹೇಳ್ತಾರಲ್ಲ, ಆದರೆ ಪರಿಶುದ್ಧಾತ್ಮರ ಈ ವರಗಳಾದರೂ ಏನು? ಪರಿಶುದ್ಧಾತ್ಮರ ವರಗಳು ಏನು ಅಂತಂತಂದ್ರೆ, ದೇವರ ಆತ್ಮರು ಒಂದು ಮನುಷ್ಯನಿಗೆ ಕೊಡುವಂತ ವಿಶೇಷವಾದ ಆತ್ಮಿಕವಾದ ಬಲ. ದೇವರ ಆತ್ಮರ ವರ ಅಂದ್ರೆ ಏನಂತಂದ್ರೆ, ದೇವರ ಆತ್ಮರು ಒಂದು ವ್ಯಕ್ತಿಗೆ ತಾನು ಕೊಡುವಂತ ವಿಶೇಷವಾದ ಆತ್ಮಿಕವಾದ ಒಂದು ಬಲ. ಉದಾಹರಣೆಗೆ ಪ್ರವಾದನ ವರ ಅಂತಾನೆ ತಗೊಳ್ಳೋಣ. ಪ್ರವಾದನೆ ವರ ಇರೋವಂಥವ್ರು ಏನ್ ಮಾಡ್ಬೋದು? ಪ್ರವಾದನೆ ವರ ಇರೋವಂಥವ್ರು ಮುಂದೆ ಏನಾಗುತ್ತೆ ಅನ್ನೋಂಥದ್ದನ್ನ ಹೇಳ್ತಾರೆ. ಅವರು ಪ್ರಾರ್ಥನೆ ಮಾಡಿ ಮುಂದೆ ಈ ರೀತಿ ಸಂಭವಿಸುತ್ತೆ ಅಂತ ಕಾರ್ಯಗಳನ್ನ ಹೇಳ್ತಾರೆ. ಆದರೆ ಒಂದು ಮನುಷ್ಯನಿಗೆ ಮುಂದೆ ಏನಾಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಿರುತ್ತಾ? ಒಂದು ಮನುಷ್ಯನಿಗೆ ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಜಗತ್ತಿನಲ್ಲಿ ಯಾವ ಮನುಷ್ಯನಿಗೂ ಸಹ ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಯಾವ ಮನುಷ್ಯನು ನಾಳೆ ಏನಾಗುತ್ತೆ ಅನ್ನೋದನ್ನು, ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರವಾದನ ವರ ಹೊಂದಿರೋರು ಮುಂದೆ ಏನಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅಂತಂದ್ರೆ, ದೇವರ ಆತ್ಮರು ತಮಗೆ ಕೊಟ್ಟಿರುವಂತ ವಿಶೇಷವಾದ ಆತ್ಮಿಕವಾದ ಬಲದಿಂದ ಅದನ್ನ ಅವರು ಹೇಳ್ತಾರೆ. ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತು? ಮುಂದೆ ಏನಾಗುತ್ತೆ ಅಂತ ದೇವರು ಮಾತ್ರನೇ ಗೊತ್ತು. ಭವಿಷ್ಯತ್ತಿನ ಕುರಿತು ನನ್ನನ್ನ ಕೇಳಿರಿ, ತಿಳಿಸುವೆನು ಅಂತ ದೇವರು ಹೇಳಿದ್ದಾರೆ. ಆಗ ಮುಂದೆ ಏನಾಗುತ್ತೆ ಅನ್ನೋದು ದೇವರಿಗೆ ಮಾತ್ರನೇ ಗೊತ್ತು, ಮನುಷ್ಯನಿಗೆ ಗೊತ್ತಿಲ್ಲ. ಆದ್ರೂ ಪ್ರವಾದನ ವರ ಇರುವಂತವ್ರು ಅದನ್ನ ಹೇಳ್ತಾರೆ ಅಂತಂದ್ರೆ, ದೇವರು ತಮಗೆ ಕೊಡುವಂತ ವಿಶೇಷವಾದ ಆತ್ಮಿಕವಾದ ಬಲದಿಂದ ಅದನ್ನ ಅವರು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಪರಿಶುದ್ಧಾತ್ಮರ ಯಾವ ವರಗಳಾಗಿದ್ದು ಸಹ ಆಗಿರ್ಬೋದು, ಅದು ದೇವರ ಆತ್ಮರು ವಿಶೇಷವಾಗಿ ಒಂದು ಮನುಷ್ಯನಿಗೆ ಕೊಡುವಂತ ಅಸಾಧಾರಣವಾದ ಒಂದು ಬಲ. ಶಾರೀರಿಕವಾಗಿ ಮನುಷ್ಯನಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಉದಾಹರಣೆಗೆ ಪ್ರಾರ್ಥನೆ ಮಾಡುವಾಗ ಯಾರೋ ಗುಣ ಆಗುವಂತ, ರೋಗವನ್ನು ವಾಸಿ ಮಾಡುವಂತ ಒಂದು ವರ. ಒಂದು ಮನುಷ್ಯ ಯಾರನ್ನಾದ್ರೂ ಗುಣಪಡಿಸೋದಕ್ಕೆ ಸಾಧ್ಯನಾ? ಒಂದು ಮನುಷ್ಯ ಯಾರನ್ನೋ ಅದ್ಭುತವಾಗಿ ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ರೋಗ ಸೌಖ್ಯವನ್ನು ಮಾಡುವಂತ ವರ ಇರುವಂತ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಅವ್ರು ಗುಣ ಆಗ್ತಾರೆ. ಅದು ಹೇಗೆ ಸಾಧ್ಯ? ದೇವರ ಆತ್ಮರು ತಮ್ಮಲ್ಲಿ ಇಟ್ಟಿರುವಂತ ವಿಶೇಷವಾದ ಅಸಾಧಾರಣವಾದ ಒಂದು ಆತ್ಮಿಕವಾದ ಬಲ. ಆಗ ಪರಿಶುದ್ಧಾತ್ಮರ ವರಗಳು ಏನು? ದೇವರ ಆತ್ಮರು ಕೊಡುವಂತ ವರಗಳು ಏನಂತಂದ್ರೆ, ಒಂದು ಮನುಷ್ಯನಿಗೆ ದೇವರ ಆತ್ಮರು ಕೊಡುವಂತ ಅಸಾಧಾರಣವಾದ ಮನುಷ್ಯನ ಶಕ್ತಿಗೆ ಮೀರಿದಂತ ಆತ್ಮಿಕವಾದ ಒಂದು ಬಲ. ಅದನ್ನೇ ನಾವು ಪವಿತ್ರಾತ್ಮರ ವರಗಳಂತ ಹೇಳಿ ನಾವು ಕರಿತೀವಿ. ಆಗ ದೇವರ ಆತ್ಮರು ಏನ್ ಮಾಡ್ತಾರೆ ಅಂತಂದ್ರೆ, ಅಂತ ವಿಶೇಷವಾದ ಆತ್ಮಿಕವಾದ ಬಲವನ್ನ ವರಗಳಾಗಿ ನನಗೆ ನಿಮಗೆ ಅವರು ಕೊಡ್ತಾರೆ. ಹಲ್ಲೆಲೂಯಾ. ದೇವರ ಆತ್ಮರ ವರಗಳಲ್ಲಿ ಎಷ್ಟು ರೀತಿಯಾಗಿದೆ? ದೇವರ ಆತ್ಮರ ವರಗಳು ಎಷ್ಟಿವೆ? ದೇವರ ಆತ್ಮರ ವರಗಳು ಎಷ್ಟಿವೆ ಅಂತಂದ್ರೆ ಅವು ಅನೇಕವಾಗಿವೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 12ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ,
ಪೌಲನು ಈ ರೀತಿಯಾಗಿ ಬರೀತಾನೆ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮರು ಒಬ್ಬನೇ. ಇಲ್ಲಿ ಪೌಲನು ಹೇಳೋ ಮಾತೇನಂತಂದ್ರೆ ವರಗಳಲ್ಲಿ ಬೇರೆ ಬೇರೆ ವಿಧಗಳಿದೆ. ಆಗ ಪವಿತ್ರಾತ್ಮರ ವರಗಳು ಎಷ್ಟಿವೆ? ಪವಿತ್ರಾತ್ಮರ ವರಗಳು ಅನೇಕವಾಗಿವೆ, ಅವು ಬೇರೆ ಬೇರೆ ವಿಧಗಳಾಗಿ ಇವೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂತಂತಂದ್ರೆ, ಪರಿಶುದ್ಧಾತ್ಮರು ವರಗಳನ್ನ ಒಂದು ಮನುಷ್ಯನಿಗೆ ಯಾವ ಕಾರಣಕ್ಕಾಗಿ ಕೊಡ್ತಾರೆ? ಯಾವ ಕಾರಣಕ್ಕಾಗಿ ಕೊಡ್ತಾರೆ ಅಂತಂದ್ರೆ, ಅದೇ ಅಧ್ಯಾಯದಲ್ಲಿ ಕೊರಿಂಥರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ದೇವರಾತ್ಮರ ವರಗಳು ಯಾವ ಕಾರಣಕ್ಕಾಗಿ ಕೊಡಲ್ಪಡುತ್ತೆ ಅನ್ನೋದು ಬರೆಯಲ್ಪಟ್ಟಿದೆ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ದೇವರಾತ್ಮರು ವರಗಳನ್ನ ಯಾಕೆ ಕೊಡ್ತಾರೆ? ದೇವರಾತ್ಮರು ವರಗಳನ್ನ ಯಾಕೆ ಕೊಡ್ತಾರೆ ಅಂತಂತಂದ್ರೆ ಸರ್ವರ ಪ್ರಯೋಜನಾರ್ಥವಾಗಿ ಅವರು ಕೊಡ್ತಾರೆ. ಯಾರಾದ್ರೂ ಒಬ್ರು ದೇವರಿಂದ ಒಂದ್ ವೇಳೆ ಯಾವ್ದಾದ್ರು ಒಂದು ವರವನ್ನು ಹೊಂದ್ಕೊಂಡು ನನಗೆ ವರ ಬಂದ್ಬಿಡ್ತು, ದೇವ್ರು ನನಗೆ ವರ ಕೊಟ್ಬಿಟ್ಟಿದ್ದಾರೆ, ಇದು ನನಗೋಸ್ಕರ ದೇವ್ರು ಕೊಟ್ಟಿರೋ ವರ ಅಂತ ಅನ್ಕೊಳ್ಳೋದಕ್ಕೋಸ್ಕರ ಅಲ್ಲ. ದೇವರ ವರವನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಬೇರೆಯವರಿಗೆ ಉಪಯೋಗಿಸೋದಕ್ಕೋಸ್ಕರ, ಸರ್ವರ ಪ್ರಯೋಜನಾರ್ಥವಾಗಿ ದೇವರು ಅದನ್ನ ಕೊಟ್ಟಿದ್ದಾರೆ. ಈಗ ಚಿಕ್ಕ ಮಕ್ಕಳಿಗೆ ಏನೋ ಒಂದು ತಿಂಡಿ ಕೊಟ್ರೆ ಇದು ನನಗೆ ತಿಂಡಿ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ, ನಾನು ಯಾರಿಗೂ ಕೊಡಲ್ಲ ಅಂತ. ಆದ್ರೆ ದೇವರಿಂದ ವರಗಳನ್ನು ಹೊಂದಿ ಈ ವರ ನನಗೆ ಉಪಯೋಗಿಸ್ಕೊಳ್ಳೋಕೆ ದೇವ್ರು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋದಕ್ಕಲ್ಲ ವರ ಕೊಡೋದು. ದೇವರು ಬೇರೆಯವ್ರಿಗೋಸ್ಕರ ವರಗಳನ್ನ ದೇವರು ಕೊಡೋದು ಸರ್ವರ ಪ್ರಯೋಜನಾರ್ಥವಾಗಿ. ಯಾರು ಸಹ ಒಂದು ವೇಳೆ ದೇವರಿಂದ ವರ ಹೊಂದ್ಕೊಂಡು ಇದು ನನಗೋಸ್ಕರ ದೇವ್ರು ಕೊಟ್ಟಿದ್ದಾರೆ ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ಯಾರಿಗೆ ದೇವರು ವರ ಕೊಟ್ಟಿದ್ರು ಅದು ಇನ್ನೊಬ್ರಿಗೋಸ್ಕರ, ಸರ್ವರಿಗೋಸ್ಕರ, ಸಭೆಯ ಪ್ರಯೋಜನಕ್ಕಾಗಿ ದೇವರು ಅದನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ವರವನ್ನ ಪಡೆಯುವಂಥವ್ರು ತಿಳಿದಿರಬೇಕು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ದೇವರು ಯಾರಿಗೆ ವರಗಳನ್ನ ಕೊಡ್ತಾರೆ? ದೇವರು ಯಾರಿಗೆ ವರಗಳನ್ನ ಕೊಡ್ತಾರೆ ಅಂತಂದ್ರೆ, ಯಾರನ್ನ ತನ್ನ ರಾಜ್ಯದಲ್ಲಿ ಕೆಲಸವನ್ನ ಮಾಡಬೇಕಂತ ಹೇಳಿ ದೇವರು ಆರಿಸ್ಕೊಂಡಿರ್ತಾರೋ, ಯಾರನ್ನ ಬಳಸಿ ಅವರ ರಾಜ್ಯವನ್ನ ಕಟ್ಟಬೇಕಂತ ಹೇಳಿ ದೇವರು ಆರಿಸ್ಕೊಂಡಿರ್ತಾರೋ ಅಂತವ್ರಿಗೆ ದೇವರು ವರಗಳನ್ನ ಕೊಡ್ತಾರೆ. ಹಂಗಂದ್ರೆ ದೇವರ ರಾಜ್ಯದಲ್ಲಿ ಕೆಲಸ ಏನು? ದೇವರ ರಾಜ್ಯನ ಕಟ್ಟೋದು ಅಂದ್ರೆ ಏನು? ಈಗ ಒಂದು ವೇಳೆ ಕಟ್ಟಡವನ್ನ ಕಟ್ಟುವಂತ ಕಂಪನಿಗೆ ಕೆಲಸಕ್ಕೆ ಹೋದ್ರೆ ಅಲ್ಲೇನ್ ಕೆಲಸ ಮಾಡಬೇಕು? ಕಟ್ಟಡವನ್ನು ಕಟ್ಟುವಂತ ಕೆಲಸ ಮಾಡಬೇಕು. ಅದೇ ರೀತಿಯಾಗಿ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಹೋದ್ರೆ, ಟ್ಯಾಕ್ಸಿಗಳು, ಲಾರಿಗಳು ಇಟ್ಕೊಂಡಿರೋಂಥ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಹೋದ್ರೆ ಅಲ್ಲೇನು ಕೆಲಸ ಮಾಡಬೇಕು? ಅಲ್ಲಿ ಡ್ರೈವರ್ ಕೆಲಸ ಮಾಡಬೇಕು, ಗಾಡಿ ಓಡಿಸ್ಬೇಕು. ಅದೇ ರೀತಿ ಬಟ್ಟೆ ಮಾರುವಂಥ ಒಂದು ಕಂಪ್ನಿಗೆ ಹೋದ್ರೆ ಅಲ್ಲೇನು ಮಾಡಬೇಕು? ಬಟ್ಟೆನ ಹೊಲಿಬೇಕು. ಅದೇ ರೀತಿಯಾಗಿನೇ ದೇವರ ರಾಜ್ಯದಲ್ಲಿ ನಮಗೆ ಮಾಡಬೇಕಾಗುವಂಥ ಕೆಲಸ ಇದೆ. ಯಾರನ್ನ ದೇವರು ತನ್ನ ರಾಜ್ಯದಲ್ಲಿ ಕೆಲಸವನ್ನು ಮಾಡಬೇಕಂತ ಆರಿಸ್ಕೊಂಡಿರ್ತಾರೋ ಅವರಿಗೆ ದೇವರು ವರಗಳನ್ನು ಕೊಡ್ತಾರೆ. ಹಾಗಾದ್ರೆ ದೇವರ ರಾಜ್ಯದಲ್ಲಿ ಮಾಡುವುದಕ್ಕೆ ಇರುವಂಥ ಕೆಲಸ ಆದ್ರೂ ಏನು? ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋದ್ರೆ ಕಟ್ಟಡ ಕಟ್ಟಬೇಕು, ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ ಹೋದ್ರೆ ಗಾಡಿ ಓಡಿಸ್ಬೇಕು, ಬಟ್ಟೆ ಮಾರ ಅಂಗಡಿಗೆ ಹೋದ್ರೆ ಬಟ್ಟೆ ಹೊಲಿಬೇಕು. ದೇವರ ರಾಜ್ಯದಲ್ಲಿ ಕೆಲಸಕ್ಕೆ ದೇವರನ್ನ ಆರಿಸ್ಕೊಂಡಿದ್ದಾರೆ. ಹಂಗಂತಂದ್ರೆ ದೇವರ ರಾಜ್ಯದಲ್ಲಿ ಏನ್ ಕೆಲಸ ಇದೆ? ದೇವರ ರಾಜ್ಯದಲ್ಲಿ ಏನ್ ಕೆಲಸ ಇದೆ ಅಂತಂದ್ರೆ, ದೇವರ ರಾಜ್ಯದಲ್ಲಿ 2 ಪ್ರಧಾನವಾದ ಕೆಲಸ ಇದೆ. ಯಾರನ್ನೇ ದೇವರು ತನ್ನ ರಾಜ್ಯಕ್ಕೆ ಕೆಲಸಕ್ಕೋಸ್ಕರವಾಗಿ ಆರಿಸ್ಕೊಂಡ್ರು ಕೂಡ ಈ 2 ಕೆಲಸಕ್ಕೋಸ್ಕರವಾಗಿನೇ ಆರಿಸೋದು. ಆ 2 ಕೆಲಸ ಯಾವುದು ಅಂತಂದ್ರೆ, ಮೊದಲನೇದು ನಾಶನದ ಮಾರ್ಗದಲ್ಲಿರುವಂತ ಜನಗಳನ್ನ ರಕ್ಷಣೆಗೆ ತರುವಂತದ್ದು. ಮೊದಲನೇ ಕೆಲಸ ನಾಶನದ ಮಾರ್ಗದಲ್ಲಿರುವಂತ ಜನಗಳನ್ನ ರಕ್ಷಣೆಗೆ ತರುವಂತದ್ದು. ಎರಡನೇ ಕೆಲಸ ಯಾವುದು ಅಂತಂದ್ರೆ, ರಕ್ಷಣೆಗೆ ಬಂದಿರುವಂತ ಆ ಜನಗಳನ್ನ ಅವರ ರಕ್ಷಣೆಯಲ್ಲಿ ಕಡೆಯವರೆಗೂ ನೆಲೆ ನಿಂತು ಜೀವಿಸಿ ಅವರ ಓಟವನ್ನು ಓಡುವ ಹಾಗೆ ಅವರನ್ನ ಕಾಯುವಂಥದ್ದು. ಅದು ಮಾತ್ರ ಅಲ್ಲದೆ ಮುಂದೆ ಅವರು ದೇವರ ಮುಂದೆಗಡೆ ನಿಂತುಕೊಳ್ಳುವುದಕ್ಕೆ ಸಮರ್ಥರಾಗುವ ಹಾಗೆ ಎಲ್ಲಾ ರೀತಿಯಲ್ಲಿ ಅವರನ್ನ ಸಿದ್ಧಪಡಿಸುವಂಥದ್ದು. ಆಗ ದೇವರ ರಾಜ್ಯದಲ್ಲಿ 2 ಕೆಲಸ ಇದೆ. ಏನು? ಒಂದು, ಕಳೆದು ಹೋಗಿರುವಂತವ್ರನ್ನ ಹುಡುಕಿ ಅವರನ್ನ ಕರ್ಕೊಂಡು ಬರೋದು. ಅದ್ರ ಜೊತೆಗೆ ಎರಡನೇ ಕೆಲಸ ಏನಂತಂದ್ರೆ, ಅವರನ್ನ ಕಡೆಯವರೆಗೂ ಕಾಯುವಂಥದ್ದು, ಮತ್ತೆ ದೇವರನ್ನ ಅವರು ದರ್ಶಿಸುವುದಕ್ಕಾಗಿ ಅವರನ್ನ ಸಿದ್ಧಪಡಿಸುವಂಥದ್ದು ದೇವರ ರಾಜ್ಯದಲ್ಲಿ ಇರುವಂತ ಕೆಲಸ. ಆಗ ದೇವರು ಯಾರನ್ನ ನಷ್ಟಪಟ್ಟು ಹೋಗಿರುವಂತ ಆತ್ಮಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಕೆಲಸಕ್ಕೆ ಆರಿಸಿರ್ತಾರೋ, ಅದರ ಹಾಗೆ ರಕ್ಷಿಸಲ್ಪಟ್ಟ ಆ ಜನಗಳನ್ನ ಕಾಯೋದಕ್ಕೂ ಅವರನ್ನ ಎಲ್ಲಾ ರೀತಿಯಲ್ಲಿ ದೇವರನ್ನ ಎದುರುಗೊಳ್ಳೋದಕ್ಕೆ ಸಿದ್ಧಪಡಿಸುವುದಕ್ಕೂ ಆರಿಸಿರ್ತಾರೋ ಅವರಿಗೆ ದೇವರು ವರಗಳನ್ನು ಕೊಡ್ತಾರೆ. ಏನಕ್ಕೋಸ್ಕರ ವರಗಳನ್ನು ಕೊಡ್ತಾರೆ? ಕಳೆದು ಹೋಗಿರುವಂತಹ ಆ ಆತ್ಮಗಳನ್ನ ಹುಡುಕಿ ರಕ್ಷಿಸೋದಕ್ಕೆ, ಮತ್ತೆ ರಕ್ಷಿಸಿರುವಂತ ಆತ್ಮಗಳನ್ನ ಕಡೆಯವರೆಗೂ ಕಾಯೋದಕ್ಕೆ, ಆ ಕೆಲಸವನ್ನು ಮಾಡೋದಕ್ಕೆ ದೇವರ ಆತ್ಮರು ವರಗಳನ್ನ ಕೊಡುವಂತವர்களಾಗಿ ಅವರು ಇರ್ತಾರೆ. ಹಲ್ಲೆಲೂಯಾ. ಉದಾಹರಣೆಗೆ, ಒಂದು ವೇಳೆ ಕಾಡಲ್ಲಿ ಒಂದು ಕುರಿಮರಿ ಕಳೆದೋಗಿದೆ ಅಂತ ಅನ್ಕೊಳ್ಳೋಣ. ಯಾರ್ದೋ ಕುರಿಮರಿ ಕಳೆದೋಗಿದೆ, ಅದು ಕಾಡಲ್ಲಿ ಅಲಿತಾ ಇದೆ. ನೀವು ಕಾಡಿಗೆ ಹೋಗಿದ್ರಿ, ನಿಮಗೆ ಆ ಕುರಿಮರಿ ಕಾಣಿಸ್ತು. ಈಗ ನೀವೇನ್ ಮಾಡ್ಬೋದು?
ಆ ಕುರಿಮರಿ ಹಿಡ್ಕೊಂಡು ಅಯ್ಯೋ ಯಾರ್ದ ಕಳೆದೋಗಿ ಬಂದು ಇಲ್ಲಿ ಕಾಡಲ್ಲಿ ಅಲಿತಾ ಇದೆ ಪಾಪ, ಹಂಗೆ ಬಿಟ್ರೆ ಏನಾಗುತ್ತೆ ಆ ಕುರಿ? ಸಿಂಹನೋ ಹುಲಿನೋ ತೋಳನೋ ಚಿರತೆನೋ ಬಂದು ಅದನ್ನ ಹಿಡ್ಕೊಂಡು ಬಗರು ತಿಂದು ಅದು ನಾಶ ಆಗೋಗುತ್ತೆ. ಆ ಥರ ಆಗ್ಬಾರ್ದು ಪಾಪ ಅಂತ ಹೇಳಿ ನೀವು ಅದನ್ನ ಎತ್ಕೊಂಡು ಅಲ್ಲಿಂದ ಕರ್ಕೊಂಡು ನಿಮ್ಮ ಮನೇಲಿ ಒಂದು ಅಟ್ಟಿ ಇದೆ, ಸರಿ ನಿಮ್ಮ ಮನೆ ಅಟ್ಟಿಗೆ ತಗೊಂಬಂದು ಇಟ್ರಿ. ಇವಾಗ ಇದು ಏನಾಯ್ತು? ಕಳೆದು ಹೋಗಿರುವಂಥ ಒಂದು ಕುರಿಯನ್ನ ನೀವು ರಕ್ಷಿಸಿದ ಹಾಗೆ ಆಯ್ತು. ಆದ್ರೆ ಇಷ್ಟು ಮಾತ್ರ ಮಾಡಿದ್ರೆ ಸಾಕಾ? ಕಾಡಲ್ಲಿ ಕಳೆದೋಗಿ ಅಲಿತಾ ಇತ್ತು, ನಾನು ಕರ್ಕೊಂಡ್ಬಂದು ನಮ್ಮ ಮನೇಲಿ ಅಟ್ಟಿಲಿ ಇಟ್ಬಿಟ್ಟೆ, ಅಷ್ಟು ಮಾಡಿದ್ರೆ ಸಾಕಾ? ಕೆಲಸ ಮುಗಿದೋಯ್ತಾ? ಅಷ್ಟು ಮಾತ್ರ ಮಾಡಿದ್ರೆ ಕೆಲಸ ಮುಗಿದೋಗ್ಲಿಲ್ಲ, ಇನ್ನೂ ತುಂಬಾ ಕೆಲಸ ಇದೆ. ಆಮೇಲೆ ಏನ್ ಕೆಲಸ ಇದೆ? ಆಮೇಲೆ ಆ ಕುರಿಗೆ ಪ್ರತಿ ಹೊತ್ತು ಊಟ ಹಾಕ್ಬೇಕು, ಅದಕ್ಕೆ ನೀರು ಕೊಡಬೇಕು, ಅದಕ್ಕೆ ಮೈಗೆ ಹುಷಾರಿಲ್ಲ ಅಂತಂದ್ರೆ ಚಿಕಿತ್ಸೆ ಮಾಡಬೇಕು, ಅದಕ್ಕೆ ಆ ಹಟ್ಟಿಯಲ್ಲಿ ಬೇರೆ ಯಾವುದೇ ದುಷ್ಟ ಮೃಗ ಬಂದು ಅದನ್ನ ತಿಂದು ಹೋಗ್ಬಿಡ್ತಾ ಇರೋ ತರ ಆ ಹಟ್ಟಿಯಲ್ಲಿ ಅದನ್ನ ಕಾಪಾಡ್ಕೊಳ್ಬೇಕು. ಒಂದ್ ವೇಳೆ ಅದು ಹೇಳಿದ ಮಾತು ಕೇಳಲ್ಲ, ಮೊಂಡ ಕುರಿ ಅಂತಂತಂದ್ರೆ ಅದಕ್ಕೆ ಯಾವ ತರ ಬೆಂಡೆತ್ಬೇಕೋ ಆ ತರ ಬೆಂಡೆತ್ಬೇಕು. ಈಗ ನಾವು ಮಂಡ್ಯಾಗ ಹೋಗ್ತಾ ಇದ್ದಾಗ, ಕೊಡಿಯಲಕ್ಕೆ ಹೋಗ್ತಾ ಇದ್ದಾಗ ಹಳ್ಳಿಗೆ, ನಾವು ಸ್ವಲ್ಪ ಕೆರೆ ಮತ್ತೆ ಹೊಲ ಆ ಕಡೆಗಳೆಲ್ಲ ಓಡಾಡ್ತಾ ಇರ್ತಾ ಇದ್ವಿ. ಹಂಗೆ ಓಡಾಡ್ತಾ ಇರೋವಾಗ ಕುರಿಗಳು ಎಷ್ಟೆಷ್ಟೋ ಹೋಗೋದು ಲೈನಿಗೆ. ಆದ್ರೆ ಕೆಲವೊಂದ್ಸಲ ಏನಾಗಿರೋದು, ಒಂದು ಕುರಿಗೆ ಒಂದ್ ರೀತಿ ಕಟ್ಬಿಟ್ಟಿರೋರು. ಯಾವ ತರ ಕಟ್ಬಿಟ್ಟವ್ರು ಅಂತಂದ್ರೆ ಅದಕ್ಕೆ ಕಾಲಿಗೆ ಒಂದ್ ದಾರ ಮತ್ತೆ ಕತ್ತಿಗೆ ಒಂದ್ ದಾರ ಆಗ್ಬಿಟ್ಟು ಕಟ್ಬಿಟ್ಟಿರೋರು. ಕೆಲವೊಂದ್ಸಲ ಹಸುಗಳಿಗೂ ಕೂಡ ಈ ತರ ಮಾಡೋರು, ಕೆಲವೊಂದ್ಸಲ ಕುರಿಗಳು ಕೂಡ ಈ ತರ ಮಾಡೋರು. ನಾವು ನೋಡುವಾಗ ಅಯ್ಯ ಏನ್ ಇದಕ್ಕೆ ಹಿಂಗ್ ಕಟ್ಬಿಟ್ಟಿದಾರಲ್ಲ, ಇಲ್ಲೊಂದು ಕಾಲ್ಗೊಂದು ಕಟ್ಬಿಟ್ಟು ಕತ್ಗೊಂದು ಕಟ್ಬಿಟ್ಟಿದ್ದಾರೆ, ಅದು ಕತ್ತು ಎತ್ತಕ್ಕೂ ಆಗ್ದಿರಾ ಮಾಡಕ್ಕೂ ಆಗ್ದಿರಾ ಕಷ್ಟಪಟ್ಟು ನಡೀತಾ ಇರುತ್ತೆ. ಅವಾಗ ನಾನು ಯೋಚನೆ ಮಾಡಿದೆ, ಪಾಪ ಯಾಕೆ ಈ ತರ ಕಟ್ಬಿಟ್ಟು ಹಿಂಗ್ ಬಾಧೆ ಕೊಡ್ತಾ ಇದಾರಲ್ಲ, ಆ ದಾರನ್ ಕಿದಾಕ್ಬಿಟ್ಟು ಆರಾಮಾಗಿ ಹೋಗ್ಬೋದಲ್ವಾ ಅಂತ ನಾನು ಯೋಚನೆ ಮಾಡ್ಕೊಳ್ಳೋದು. ಆದ್ರೆ ಆಮೇಲೆ ಹೋಗ್ತಾ ನನ್ಗೆ ಅರ್ಥ ಆಗಿದ್ದು ಏನಕ್ಕೆ ಹಂಗ್ ಮಾಡಿದಾರೆ ಅಂತ. ಏನಕ್ಕೆ ಹಂಗ್ ಮಾಡಿದಾರೆ ಅಂತಂದ್ರೆ ಅದು ಹೇಳಿದ ಮಾತನ್ನ ಕೇಳದಿರುವಂತ ಕುರಿ. ಅದನ್ನ ಫ್ರೀಯಾಗಿ ಬಿಟ್ರೆ ಏನ್ ಮಾಡುತ್ತೆ, ಚಂಗ್ 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 ಅಂತ ಆರಿ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಅದನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಅದನ್ನ ಹಿಡಿಬೇಕಂತಂದ್ರೆ ಅದಕ್ಕೆ ಬುದ್ಧಿ ಕಲಿಸ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಆ ತರ ದಾರ ಕಟ್ಬೇಕು. ಆವಾಗ ಏನ್ ಮಾಡುತ್ತೆ, ಅದು ಆರಾಮಾಗಿ ನಡೆದು ಎಗರಿ ಜಿಗಿದು ಕುಣಿದು ಓಡೋಗೋದಕ್ಕೆ ಆಗ್ದಿರಾ ಕುಂಡ್ಕೊಂಡು ನಡೀತಾ ಇರುತ್ತೆ. ಅವಾಗ ಎಲ್ಲಿವರೆಗೂ ಆ ತರ ಕಟ್ಟಿರ್ತಾರೆ ಅಂದ್ರೆ ಅದಕ್ಕೆ ಬುದ್ಧಿ ಬರೋವ್ರಿಗೆ ಕಟ್ಟಿರ್ತಾರೆ. ಆಮೇಲೆ ಅದು ಆತರ ಎಲ್ಲಂದ್ರಲ್ಲಿ ಆರಿ ಜಿಗಿದು ಓಡೋಗೋ ತರ ಸ್ವಭಾವವನ್ನು ಬಿಟ್ಟು ನಾನು ಎಲ್ಲರ ತರ ಸುಮ್ಮನೆ ತಲೆ ಬಸ್ಕೊಂಡು ನೀಟಾಗಿ ಹೋಗ್ತೀನಿ ಅಂತ ಬುದ್ಧಿ ಬರುವಾಗ ಅದನ್ನ ತೆಗೆದಾಕ್ತಾರೆ. ಕೆಲವೊಂದು ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೂ ದಾರ ಕಟ್ಟಿ ಬಿಟ್ಬಿಟ್ಟಿರ್ತಾರೆ, ಕಿಟಕಿಗೋ ಬಾಗಿಲ್ಗೋ. ಯಾಕಂದ್ರೆ ಮನೇಲಿ ಅಮ್ಮನ ಕೆಲಸ ಇರುತ್ತೆ, ಅಮ್ಮ ಕೆಲಸ ಮಾಡ್ತಾ ಇದ್ರೆ ಈ ಮಗು ಒಂದು ತೀಟೆ ಮಾಡ್ತಾ ಇರುತ್ತೆ. ಅದು ಎಳೆಯೋದು ಇದು ಹೇಳೋದು, ಅಲ್ಲಿ ದಬಾಕೋದು ಇಲ್ಲಿ ದಬಾಕೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಅವ್ರಮ್ಮ ಕೆಲಸ ಮಾಡೋದ ಈ ಮಗು ನೋಡೋದ. ಅದಕ್ಕೆ ಏನ್ ಮಾಡ್ತಾರೆ, ನೀನ್ ಎಲ್ಲೂ ಹೋಗ್ಬೇಡ ಅಂದ್ಬಿಟ್ಟು ದಾರ ಕಟ್ಟಿ ಬಿಟ್ಬಿಟ್ಟಿರ್ತಾರೆ. ಆ ಮಗು ಏನ್ ಮಾಡುತ್ತೆ, ಏನೋ ಹಿಂಗ್ ಕಟ್ಟಾಕ್ಬಿಟ್ಟಿದಾರ ಅಂತಂದ್ಬಿಟ್ಟು ಏನ್ ಅಮ್ಮ ಹಿಂಗ್ ಮಾಡ್ಬಿಡ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲೇ ಸುತ್ತಾಡ್ತಾ ಇರ್ತಾರೆ ಆ ದಾರ ಹಿಡ್ಕೊಂಡು. ಆದಷ್ಟು ಎಳಿತಾರೆ, ಆ ದಾರ ಬರಲ್ಲ, ಆಮೇಲೆ ಸುಮ್ಮನೆ ಆಗ್ತಾರೆ. ಆಗ ಆ ಒಂದು ಹಟ್ಟಿಯಲ್ಲಿ ಕಳೆದೋಗಿರೋಂಥ ಕುರಿಯನ್ನು ತಂದು ಅದ್ರ ಸೇರಿಸ್ಬಿಟ್ಟು ಅದಕ್ಕೆ ಊಟ ಕೊಡಬೇಕು, ಅದಕ್ಕೆ ನೀರು ಕೊಡಬೇಕು, ಅದಕ್ಕೆ ಬಟ್ಟೆ ಕೊಡಬೇಕು, ಅದನ್ನ ಆರೈಕೆ ಮಾಡಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಅದು ಹೇಳಿ ಮಾತು ಕೇಳದಿರುವಾಗ ಅದಕ್ಕೆ ಬುದ್ಧಿನ ಕಲಿಸ್ಬೇಕು, ಎಲ್ಲ ಮಾಡಿ ಆ ಕುರಿ ಮರಿಯನ್ನ ಕಾಯ್ಬೇಕು. ಆವಾಗಲೇ ಕಳೆದೋಗಿರೋಂಥ ಆ ಕುರಿಯನ್ನ ಅವನು ಹುಡುಕಿ ಎತ್ಕೊಂಡ್ಬಂದು ಅದನ್ನ ಇಲ್ಲಿ ಇಟ್ಟಿದ್ದಕ್ಕೆ ಪ್ರಯೋಜನ. ಅಲ್ಲಿಂದ ಕುರಿನ ತಗೊಂಡ್ ಬಂದೆ ಇಲ್ಲಿ ಅಟ್ಟಿಲ್ ಹಾಕ್ದೆ, ನಾನು ಊಟ ಆಗ್ತಾ ಇಲ್ಲ, ನೀರು ಆಗ್ತಾ ಇಲ್ಲ, ಅದು ರೋಗ ಬಂತು ನೋಡ್ತಾ ಇಲ್ಲ, ಆಮೇಲೆ ಅದು ಸತ್ತೋಯ್ತು, ಏನ್ ಪ್ರಯೋಜನ ನೀನ್ ಕಾಪಾಡಿ? ಆಗ ಅಳಿದು ಹೋಗಿರುವಂತ ಆತ್ಮಗಳನ್ನ ರಕ್ಷಣೆಗೆ ತರಬೇಕಾಗಿರೋದು ಮುಖ್ಯವಾದ ಕೆಲಸ. ರಕ್ಷಣೆಗೆ ತಂದ ಆತ್ಮಗಳನ್ನ ಕಡೆಯವರೆಗೂ ಕಾಯ್ಬೇಕಾಗಿರೋದು ಮುಖ್ಯವಾದ ಕೆಲಸ. ಇವಾಗ ಆ ಕುರಿನ ಹಂಗೆ ತಂದು ಅವನು ಹಗಲು ರಾತ್ರಿ ಸಾಕಿ ಅದನ್ನ ಕಾಪಾಡಿ ಅದಕ್ಕೆ ಏನಾದ್ರು ಮೊಂಡತನ ಇದ್ರೆ ಅದಕ್ಕೆ ಬುದ್ಧಿ ಕಲಿಸಿ ಎಲ್ಲ ಮಾಡಿ ನೋಡ್ಕೊಂತ ಇದ್ದಾಗ ಒಂದು ದಿವಸ ಒಬ್ಬ ಬರ್ತಾನೆ. ಯಾರು ಬರ್ತಾನೆ? ಅದ್ರ ಯಜಮಾನ ಬರ್ತಾನೆ. ನನ್ ಕುರಿ ಕಳೆದೋಗಿತ್ತು, ನೀವೆಲ್ಲಾದ್ರೂ ನೋಡಿದ್ರಾ ಅಂತ ಕೇಳ್ಕೊಂಡ್ ಬರ್ತಾನೆ. ಯಾವ್ದೊಂದು ಕುರಿ ಕಳೆದೋಗಿತ್ತು, ಅಲ್ಲಿ ಕಾಡಲ್ಲಿತ್ತು, ನಾನು ಹುಡ್ಕೊಂಡ್ ಬಂದೆ, ಸಾಕ್ತಾ ಇದ್ದೀನಿ ಸ್ವಲ್ಪ ದಿವಸದಿಂದ, ನೋಡಿ ಇದು ನಿಮ್ದೆ ಅಂತಂದ್ರೆ ನಂದೇ ಇದೆ ಕುರಿ, ಅಯ್ಯೋ ನೀವು ಎಂತ ಒಳ್ಳೆ ಕೆಲಸ ಮಾಡಿದ್ರಿ ಅಂದ್ಬಿಟ್ಟು ಆ ಕುರಿನ ಕರ್ಕೊಂಡು ನೀವ್ ಮಾಡಿದ ಈ ಕೆಲಸಕ್ಕೆ ನಿಮ್ಗೆ ಬಹುಮಾನ ತಗೊಳ್ಳಿ ಅಂತ ಅವನೇನ್ ಮಾಡ್ತಾನೆ, ಬಹುಮಾನ ಕೊಟ್ಟು ಅಲ್ಲಿಂದ ಆ ಕುರಿನ ಕರ್ಕೊಂಡು ಹೋಗ್ತಾನೆ. ಅದೇ ತರನೇ ದೇವರಾಜ್ಯದಲ್ಲಿ ಇದೇ ಕೆಲಸ ಇರೋದು. ದೇವರಾಜ್ಯದಲ್ಲಿ ಏನಿದೆ, ದೇವರ ಕುರಿಗಳು ಕಳೆದೋಗಿದೆ, ದೇವರ ಕುರಿಗಳು ದಾರಿ ತಪ್ಪೋಗಿದೆ, ಪಾಪದಲ್ಲಿ ಎಲ್ಲಾ ಕಡೆ ಅಲಿತಾ ಇದಾವೆ. ಇವಾಗ ನಾವು ದೇವರಾಜ್ಯದಲ್ಲಿ ನಮಗಿರೋ ಕೆಲಸ ಏನಂತಂದ್ರೆ ದೇವರ ಆ ಕುರಿಗಳನ್ನ ಹಿಡಿದು ಅಟ್ಟಿ ಕರ್ಕೊಂಡ್ ಬರ್ಬೇಕು. ಇವಾಗ ಅಟ್ಟಿ ಕರ್ಕೊಂಡ್ ಬರೋದ್ ಮಾತ್ರ ಅಲ್ದಿರ ಅವುಗಳಿಗೆ ಬುದ್ಧಿ ಕಲಿಸಿ, ಅವರನ್ನು ಸಂತೈಸಿ, ಆಧರಿಸಿ, ಬಲಪಡಿಸಿ, ಖಂಡಿಸಿ, ಗದರಿಸಿ, ಎಚ್ಚರಿಸಿ ಎಲ್ಲಾ ತರ ಮಾಡಿ ಅವುಗಳನ್ನ ನೋಡ್ಕೊಳ್ಬೇಕು. ಎಲ್ಲಿವರೆಗೂ ನೋಡ್ಕೊಳ್ಬೇಕು? ಒಂದು ದಿವಸ ಅದರ ಯಜಮಾನ ಬರ್ತಾನೆ, ಒಂದು ದಿವಸ ಯೇಸು ಕ್ರಿಸ್ತನು ಬರ್ತಾನೆ. ಆತನ ಬರುವವರೆಗೂ ಸಹ ಅವುಗಳನ್ನ ನೋಡ್ಕೊಳ್ಬೇಕು. ಆತನ ಬಂದ ದಿನದಲ್ಲಿ ನನ್ನ ಕುರಿಗಳನ್ನು ನೀನು ಕಾಪಾಡಿ ಅವುಗಳನ್ನ ಕಾಯ್ದು ಅವುಗಳನ್ನ ಎಲ್ಲಾ ರೀತಿ ನನ್ನನ್ನ ಎದುರುಗೊಳ್ಳುವುದಕ್ಕೆ ಬೇಕಾಗಿರುವ ರೀತಿಯಲ್ಲಿ ಅವುಗಳಿಗೆ ಬುದ್ಧಿ ಕಲಿಸಿ ಅದನ್ನ ಸಾಕಿ ಸಿದ್ಧಪಡಿಸಿ ಎಲ್ಲ ಮಾಡಿದೀಯಾ, ಬಲ ನಿನ್ನ ನಂಬಿಕೆಸ್ತನಾದ ಆಳು, ತಗೋ ನಿನಗೆ ಬಹುಮಾನ ಅಂತ ಆವತ್ತು ತನ್ನ ರಾಜ್ಯದಲ್ಲಿ ಅವರಿಗೆ ಆತನ ಬಹುಮಾನ ಕೊಡ್ತಾರೆ. ಹಲ್ಲೆಲೂಯಾ. ಆಗ ದೇವರಾಜ್ಯದಲ್ಲಿರೋ ಕೆಲಸ ಏನು? ಇದೇ ದೇವರಾಜ್ಯದಲ್ಲಿರೋ ಕೆಲಸ.
ಅಳಿದು ಹೋಗಿದ್ರಿಂದ ಆತ್ಮಗಳನ್ನ ರಕ್ಷಣೆಗೆ ತರಬೇಕು. ರಕ್ಷಣೆಗೆ ಬಂದ ಆತ್ಮಗಳನ್ನ ಕಡೆಯವರೆಗೂ ಆತನ ಬರುವವರೆಗೂ ಕಾದು ಅವ್ರು ಬರುವಾಗ ಅವ್ರ ಕೈಗೆ ಒಪ್ಪಿಸಿಕೊಡಬೇಕು. ಆದ್ರೆ ಕುರಿಗಳು ಚೆದರಿ ಹೋದರೆ ಅವನು ಲೆಕ್ಕ ಕೊಡಬೇಕು. ಕುರಿಗಳು ಚೆದರಿ ಹೋದರೆ ಅವನೇನ್ ಮಾಡಬೇಕು? ಲೆಕ್ಕ ಕೊಡಬೇಕು. ಕುರಿಗಳನ್ನ ಕಳೆದು ಹೋಗಿರುತ್ತ ಕುರಿಗಳನ್ನ ಹುಡುಕಿ ರಕ್ಷಣೆಗೆ ತರೋದು ಮುಖ್ಯ. ರಕ್ಷಣೆ ತಂದ ಅದೇ ಕುರಿಗಳನ್ನ ಕಡೆಯವರೆಗೂ ಚೆದರಿ ಹೋಗದ ಹಾಗೆ ಅವುಗಳನ್ನ ಕಾಪಾಡೋದು ಕೂಡ ತುಂಬಾ ಮುಖ್ಯ. ಇವತ್ತು ಎಷ್ಟೋ ಜನ ಅಯ್ಯೋ ಆತ್ಮಗಳು ಅಳಿದು ಹೋಗ್ತಾ ಇದ್ದಾರೆ, ಅವ್ರನ್ನ ರಕ್ಷಣೆ ತರಬೇಕಂತ ಪರಿತಪಿಸ್ತಾರೆ. ಮುಖ್ಯ. ಆದ್ರೆ ಎಷ್ಟೋ ಜನ ಇನ್ನೊಂದು ಕಾರ್ಯ ಮರೆತು ಹೋಗ್ತಾರೆ. ಏನಂದ್ರೆ ಅದೇ ರೀತಿಯಾಗಿ ರಕ್ಷಣೆ ತಂದಿರುವಂತಹ ಆತ್ಮಗಳನ್ನ ನಾವು ಕಡೆಯವರೆಗೂ ಕಾಪಾಡಬೇಕು, ಕಾಯಬೇಕು ಅನ್ನೋದನ್ನ ಮರೆತು ಅವ್ರನ್ನ ಹಿಂಸಿಸಿ, ಬಾರಿ ಕೊಟ್ಟು, ಸಮಸ್ಯೆ ಮಾಡಿ, ತೊಂದರೆ ಮಾಡಿ ಅವ್ರ ಕ್ರಿಸ್ತನ ಬಿಟ್ಟು ಆಗಲೇ ಓಡಿ ಹೋಗೋ ತರ ಮಾಡ್ತಾರೆ. ಒಂದು ದಿವಸ ಅರಣ್ಯದಲ್ಲಿ ಅಲಿತಾ ಇದ್ದಂತ ಕುರಿಯನ್ನ ತಂದು ಹಟ್ಟಿಗೆ ಇಟ್ಟು ಅವುಗಳನ್ನ ಹಿಂಸಿಸಿ, ಬಾರಿ ಪಡಿಸಿ, ತೊಂದರೆ ಪಡಿಸಿ ಅದು ಹಟ್ಟಿಯಿಂದ ಓಡಿ ಹೋದ್ರೆ ಏನ್ ಪ್ರಯೋಜನ? ಆದ್ರೆ ಯಜಮಾನನು ಬರುವಾಗ ಲೆಕ್ಕ ಕೇಳ್ತಾನೆ, ನನ್ನ ಕುರಿ ಎಲ್ಲಿ ಅಂತ ಅದನ್ನು ಕೇಳ್ತಾನೆ. ಅವಾಗೇನು ಉತ್ತರ ಕೊಡ್ಬೇಕಾಗತ್ತೆ? ಇವತ್ತು ಎಷ್ಟೋ ಸೇವಕರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಕುರಿಗಳನ್ನ ಹಿಡಿದು ಹಟ್ಟಿಗೆ ತರ್ತಾರೆ, ಮತ್ತೆ ಈ ಕಡೆ ಹಟ್ಟಿಲಿರುವಂತ ಕುರಿಗಳನ್ನ ಓಡಿಸ್ತಾ ಇರ್ತಾರೆ, ಚದುರಿಸ್ತಾ ಇರ್ತಾರೆ. ದೇವರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಆದ್ರೆ ಒಂದು ಕುರಿ ಅದು ತುಂಬಾ ಮೊಂಡು ಸ್ವಭಾವದವರಾಗಿದ್ದು, ಎಷ್ಟೇ ಅದಕ್ಕೆ ಶಿಸ್ತನ್ನ ಕಲಿಸಿದ್ರು, ಎಷ್ಟೇ ಶಿಕ್ಷೆಯನ್ನು ಕೊಟ್ಟರು, ಎಷ್ಟೇ ಖಂಡಿಸಿದ್ರು, ಗದರಿಸಿದ್ರು, ಅದು ಹೇಳಿದ ಮಾತು ಕೇಳಿದರ ಅದು ತಾನಾಗಿ ಅಲ್ಲಿಂದ ಓಡಿ ಹೋಗುತ್ತೆ ಅಂತಂದ್ರೆ ಅವನು ಬೇರೆ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ. ಒಂದು ಕುರಿ ತಾನು ಹೇಳಿದ ಮಾತು ಕೇಳಿದರ, ದೇವರ ಖಂಡನೆಗೆ, ಗದರಿಕೆಗೆ ಅದು ಕಿವಿಗೊಡ್ದರ, ದೇವರ ದಾರಿ ತಪ್ಪಿ ಅದು ಓಡಿ ಹೋಗುತ್ತೆ ಅಂದ್ರೆ ಅದರ ನಾಶನಕ್ಕೆ ಅದೇ ಕಾರಣ. ಆದ್ರೆ ಒಂದು ವೇಳೆ ಒಂದು ಕುರಿ ಹೇಳುವಂತ ಮಾತನ್ನ ಕೇಳುವುದಾಗಿದ್ದು, ದೇವರ ವಾಕ್ಯಕ್ಕೆ ಕಿವಿಗೊಡುವುದಾಗಿದ್ದು ಇದ್ದು ಅದನ್ನು ನೋಡಿಕೊಳ್ಳುವಂತ ವ್ಯಕ್ತಿ ಕಠಿಣ ಮನುಷ್ಯನಾಗಿ ಅದನ್ನ ಹಿಂಸಿಸಿ, ಬಾರಿಸಿ, ಚಿತ್ರಹಿಂಸೆ ಪಡಿಸಿ, ಅದನ್ನು ನೋಯಿಸಿ ಅದು ಓಡಿ ಹೋಗೋ ಹಾಗೆ ಮಾಡಿದ್ರೆ ಅವನು ಉತ್ತರ ಕೊಡಬೇಕಾಗುತ್ತೆ. ನ್ಯಾಯಾಧಿಪತಿ ಶೀಘ್ರವಾಗಿ ಬರುವುದಕ್ಕಿದ್ದಾರೆ. ಕಠಿಣವಾದ ಮನಸ್ಸುಳ್ಳ ಸೇವಕನಿಗೆ ಅವರು ನ್ಯಾಯವನ್ನು ತೀರಿಸ್ತಾರೆ. ಮೊಂಡ ಹೃದಯವುಳ್ಳ ಕುರಿಗಳಿಗೂ ಆತನ ನ್ಯಾಯವನ್ನು ತೀರಿಸ್ತಾರೆ. ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ಆಗ ದೇವರು ಯಾರಿಗೆ ವರಗಳನ್ನು ಕೊಡ್ತಾರೆ? ದೇವರು ಯಾರಿಗೆ ವರಗಳನ್ನು ಕೊಡ್ತಾರೆ ಅಂದ್ರೆ, ತನ್ನ ರಾಜ್ಯದಲ್ಲಿ ಯಾರನ್ನ ಕೆಲಸವನ್ನು ಮಾಡಬೇಕಂತ ದೇವರು ಆರಿಸ್ಕೊಂಡಿದ್ದಾರೋ ಅವರಿಗೆ ದೇವರನ್ನ ಮಾಡ್ತಾರೆ, ವರಗಳನ್ನ ಕೊಡ್ತಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ದೇವರು ಯಾರಿಗೆ ಯಾವ ವರವನ್ನು ಕೊಡ್ತಾರೆ? ಒಂದು ವೇಳೆ ನಾನು ದೇವರೇ ಇಂಥ ವರನೇ ಕೊಡು ಸ್ವಾಮಿ ಅಂತ ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ನಾನು ಕೇಳಿದ ವರವನ್ನು ಕೊಡ್ತಾರಾ? ಹಂಗಂತಂದ್ರೆ ದೇವರ ಆತ್ಮರು ಯಾರನ್ನ ಯಾವ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಕರೆದಿದ್ದಾರೋ ಆ ಕೆಲಸವನ್ನು ಮಾಡುವುದಕ್ಕೆ ಅವರಿಗೆ ಯಾವ ವರ ಅಗತ್ಯವಾಗಿದೆಯೋ ಅದನ್ನ ದೇವರು ಕೊಡ್ತಾರೆ. ಉದಾಹರಣೆಗೆ, ನಿಮ್ಮನ್ನ ದೇವರು ಬಂಡೆ ಹೊಡೆಯೋದಕ್ಕೆ ಅಂತ ಕರೆದಿದ್ದಾರೆ ಅಂತ ಅನ್ಕೊಳ್ಳೋಣ. ಬಂಡೆ ಹೊಡೆಯೋ ಕೆಲಸಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ನೀವು, ಸ್ವಾಮಿ ನಾನು ಹೋಗಿ ಬಂಡೆನೆಲ್ಲ ಹೊಡೆದು ಚೂರು ಚೂರು ಮಾಡಿಬಿಡ್ತೇನೆ, ಒಂದು ಸೂಜಿ ಕೊಡು ಅಂತ ಕೇಳಿದ್ರೆ ಅದು ಸಾಧ್ಯನಾ? ಸೂಜಿ ತಗೊಂಡೋಗಿ ನೀವೇನ್ ಮಾಡ್ತೀರಾ ಬಂಡೆ ಹತ್ರ? ಸರಿ, ದೇವ್ರು ನಿಮ್ಮನ್ನ ಮರ ಕಟ್ ಮಾಡೋದಕ್ಕೆ ಅಂತ ಕರೆದಿದ್ದಾರೆ. ನೀವು ದೇವ್ರೇ ನನ್ಗೊಂದು ಸೌಟ್ ಕೊಡು ಸ್ವಾಮಿ, ಹೋಗಿ ಎಲ್ಲ ಮರಗಳನ್ನ ಕೊಚ್ಚಿ ಬೀಳಿಸ್ಬಿಡ್ತೀನಿ ಅಂತ ಹೇಳಿದ್ರೆ ನೀವು ಸೌಟ್ ತಗೊಂಡೋಗಿ ಮರನ್ನ ಕಡ್ದು ಬಿಡಿಸಕ್ಕಾಗತ್ತಾ? ಒಂದು ವೇಳೆ ದೇವ್ರು ನಿಮ್ಮನ್ನ ಬಟ್ಟೆ ಹೊಲಿಯುವಂತ ಕೆಲಸಕ್ಕೆ ಆಯ್ಕೆ ಮಾಡಿದ್ದಾರೆ, ನೀವು ದೇವ್ರೇ ಒಂದು ಸುತ್ತಿ ಕೊಡಿ ಸ್ವಾಮಿ, ಬಟ್ಟೆನೆಲ್ಲ ಹೊಡೆದು ಬಿಡ್ತೀನಿ ಅಂತಂದ್ರೆ ಸುತ್ತಿ ತಗೊಂಡು ನೀವು ಬಟ್ಟೆ ಹೊಲಿಯಕ್ಕಾಗತ್ತಾ? ಆಗ ನಿಮ್ಮನ್ನ ಬಂಡೆ ಹೊಡೆಯೋದಕ್ಕೆ ದೇವ್ರು ಕರೆದಿದ್ರೆ ನಿಮ್ಗೇನ್ ಬೇಕು? ಸುತ್ತಿ ಬೇಕು. ನಿಮ್ಮನ್ನ ಮರ ಕಡಿಯೋದಕ್ಕೆ ಅಂತ ದೇವ್ರು ಕರೆದಿದ್ರೆ ನಿಮಗೇನ್ ಬೇಕು? ಗರಗಸ ಬೇಕು. ನಿಮ್ಮನ್ನ ಅಡಿಗೆ ಮಾಡೋದಕ್ಕೆ ದೇವ್ರು ಕರೆದಿದ್ರೆ ನಿಮಗೇನ್ ಬೇಕು? ಸೌಟು ಬೇಕು. ನಿಮ್ಮನ್ನ ಬಟ್ಟೆ ಹೊಲಿಯೋದಕ್ಕೆ ದೇವ್ರು ಕರೆದಿದ್ರೆ ನಿಮಗೆ ಸೂಜಿ ಬೇಕು. ಆಗ ನಿಮ್ಮನ್ನ ಕೆಲಸಕ್ಕೆ ಕರೆದಿರುವ ಆತನಿಗೆ ನಿಮ್ಮನ್ನ ಯಾವ ಕೆಲಸಕ್ಕೆ ಕರೆದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಆಗ ನೀವು ಆ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಏನ್ ಕೊಡ್ಬೇಕನ್ನೋದು ಅವ್ರಿಗೆ ಗೊತ್ತು. ಆಗ ನಿಮ್ಮನ್ನ ಯಾವ ಕೆಲಸಕ್ಕೆ ದೇವರು ಕರೆದಿದ್ದಾರೆ ಆ ಕೆಲಸವನ್ನು ನೀವು ನೆರವೇರಿಸೋದಕ್ಕೆ ನಿಮಗೆ ಯಾವ ಆಯುಧ ಬೇಕು ಅದನ್ನ ದೇವರು ತೀರ್ಮಾನ ಮಾಡಿ ಕೊಡ್ತಾರೆ. ನೀವು ಏನನ್ನ ಕೇಳ್ಬಿಟ್ರೆ ದೇವ್ರು ಕೊಡಲ್ಲ. ಯಾಕಂದ್ರೆ ಅದು ಅಗತ್ಯ ಇಲ್ಲ, ಅದು ತಗೊಂಡು ನೀವೇನು ಮಾಡಕ್ಕಾಗಲ್ಲ, ಪ್ರಯೋಜನ ಇಲ್ಲ. ಅವಾಗ ದೇವರು ಯಾರಿಗೆ ಯಾವ ವರ ಕೊಡ್ತಾರೆ ಅಂತಂತಂದ್ರೆ, ನಮ್ಮ ಕರೆಗೆ ಅನುಗುಣವಾಗಿ ಯಾವ ವರ ನಮಗೆ ಬೇಕಾಗಿದೆ ಅದನ್ನ ದೇವರ ಆತ್ಮರು ತೀರ್ಮಾನ ಮಾಡಿ ನಮಗೆ ಕೊಡ್ತಾರೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಈ ವರಗಳನ್ನೆಲ್ಲ
ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ದೇವರ ಆತ್ಮರು ವರಗಳನ್ನು ಯಾವ ರೀತಿ ಕೊಡ್ತಾರೆ ಅಂತ ತಾನು ಹೇಳ್ತಾ ಇದ್ದಾನೆ. ತಾನು ಹೇಳೋ ಮಾತೇನಂತಂದ್ರೆ, ಈ ವರಗಳನ್ನೆಲ್ಲ ದೇವರ ಆತ್ಮರು ತನ್ನ ಚಿತ್ತಕ್ಕೆ ಬಂದ ಹಾಗೆ, ಅಂದ್ರೆ ಅವ್ರಿಗೆ ಯಾರಿಗೆ ಏನ್ ಕೊಡ್ಬೇಕನ್ನೋದು ಗೊತ್ತು, ಅದ್ರ ಪ್ರಕಾರ ಒಬ್ಬೊಬ್ಬನಿಗೆ ಹಂಚಿ ಕೊಡ್ತಾರೆ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆಗ ದೇವರು ಯಾರಿಗೆ ಯಾವ ವರ ಕೊಡ್ತಾರೆ ಅಂತಂದ್ರೆ, ಅವರನ್ನ ಯಾವ ಕೆಲಸ ಮಾಡೋದಕ್ಕಾಗಿ ದೇವರು ಕರೆದಿದ್ದಾರೋ ಅದನ್ನ ಮಾಡೋದಕ್ಕೆ ಅವ್ರಿಗೆ ಯಾವ ವರ ಬೇಕೋ ಆ ವರವನ್ನ ದೇವರು ಅವ್ರಿಗೆ ಕೊಡ್ತಾರೆ. ಒಂದು ವೇಳೆ ನನ್ನನ್ನ ನಿಮ್ಮನ್ನ ದೇವರು ಕರೆದಿರುವಂತ ಕೆಲಸಕ್ಕೆ ನಮಗೆ ಪ್ರವಾದನ ವರ ಅಗತ್ಯ ಇದ್ರೆ ನಮಗೆ ಪ್ರವಾದನ ವರ ಕೊಡ್ತಾರೆ. ಒಂದು ವೇಳೆ ನನ್ನನ್ನ ನಿಮ್ಮನ್ನ ದೇವರು ಕರೆದಿರುವಂತ ಕೆಲಸಕ್ಕೆ ನಮಗೆ ಗುಣಪಡಿಸುವಂತ ರೋಗಗಳನ್ನ ವಾಸಿ ಮಾಡುವಂತ ವರ ಅಗತ್ಯ ಇದ್ರೆ ದೇವರು ಅದನ್ನ ಕೊಡ್ತಾರೆ. ಆದ್ರೆ ಒಂದು ವೇದವಾಕ್ಯ ಉಪದೇಶಕನಿಗೆ, ಒಂದು ಬೈಬಲ್ ಟೀಚರ್ಗೆ ಪ್ರವಾದನ ವರ ಅಗತ್ಯ ಇದೆಯಾ? ನಾನು ಆಳವಾಗಿ ದೇವರ ವಾಕ್ಯಗಳನ್ನು ಕಲಿತು ಅದನ್ನು ಜನಗಳಿಗೆ ತಿಳಿಸಬೇಕು ಅನ್ನುವಂಥದ್ದು ದೇವರ ಉದ್ದೇಶ. ಅದಕ್ಕೋಸ್ಕರ ದೇವರನ್ನು ಕರೆದಿದ್ದಾರೆ. ಈಗ ಅಂತ ಒಂದು ಮನುಷ್ಯನಿಗೆ ಪ್ರವಾದನ ವರ ಅಗತ್ಯ ಇದೆಯಾ? ಅಂತ ಮನುಷ್ಯನಿಗೆ ಪ್ರವಾದನ ವರ ಅಗತ್ಯ ಇಲ್ಲ. ಅವನಿಗೆ ಜ್ಞಾನದ ವರ ಬೇಕು. ದೇವರ ವಾಕ್ಯದ ಆಳವಾದ ರಹಸ್ಯಗಳನ್ನು ಅರಿಯುವುದಕ್ಕೆ ಅವನಿಗೆ ಜ್ಞಾನದ ವರ ಬೇಕು. ಅದನ್ನ ದೇವರು ಕೊಡ್ತಾರೆ. ಅದೇ ರೀತಿ ಒಂದು ಪ್ರವಾದಿಗೆ, ಪ್ರವಾದನ ಸೇವೆ ಮಾಡೋದಕ್ಕೆ ಕರೆದಿರುವಂತ ಒಂದು ವ್ಯಕ್ತಿಗೆ ಗುಣಪಡಿಸುವಂತ ವರಗಳ ಅಗತ್ಯ ಇದೆಯಾ? ದೇವರೇ, ನಿನ್ನ ಪ್ರವಾದನ ಸೇವೆ ಕರೆದಿದ್ಯಾ, ನಾನು ಹೊರಟು ಹೋಗಿ ಯಾರ ಮೇಲೆಲ್ಲ ಕೈ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ವಾಸಿ ಆಗ್ಬೇಕು ದೇವರೇ, ರೋಗ ವಾಸಿ ಮಾಡುವಂತ ವರ ಕೊಡು ಅಂತ ಕೇಳಿದ್ರೆ ದೇವ್ರು ಕೊಡ್ತಾರ? ಅದು ಅಗತ್ಯ ಇಲ್ಲ. ಪ್ರವಾದನ ಸೇವೆ ಮಾಡೋದಕ್ಕೆ ದೇವರು ಯಾರನ್ನ ಕರೆದಿರ್ತಾರೋ ಅವ್ರಿಗೆ ಪ್ರಕಟಣೆಯ ವರ ಬೇಕು. ದೇವರ ಪ್ರಕಟಣೆ ಅವ್ರಿಗೆ ಬೇಕು. ಮುಂದೇನಾಗುತ್ತೆ ಅನ್ನುವಂಥ ಕಾರ್ಯಗಳನ್ನು ದೇವರು ಅವರಿಗೆ ಪ್ರಕಟಿಸಬೇಕು. ಗುಣಪಡಿಸುವಂತ ವರ ಅಗತ್ಯ ಇಲ್ಲ. ಆಗ ದೇವರು ಯಾರನ್ನ ಯಾವುದಕ್ಕಾಗಿ ಕರೆದಿದ್ದಾರೋ ಅದಕ್ಕೆ ಬೇಕಾಗಿರುವಂತ ವರವನ್ನ ದೇವರು ಕೊಡ್ತಾರೆ. ಮತ್ತಿನ್ನೊಂದು ವಿಷಯ ಏನು ಅಂತಂದ್ರೆ, ವರಗಳು ಯಾರಿಗೆ? ವರಗಳು ಸೇವಕರಿಗ, ಇಲ್ಲ ಅಂದ್ರೆ ವಿಶ್ವಾಸಿಗಳಿಗ? ವರಗಳು ಯಾರಿಗೆ? ನಿಮ್ಗೇನ್ ಅನ್ಸುತ್ತೆ? ದೇವರು ವರಗಳನ್ನ ಯಾರು ಕೊಡ್ತಾರೆ? ಸೇವಕರು ಮಾತ್ರನೇ ಕೊಡ್ತಾರಾ, ಇಲ್ಲ ವಿಶ್ವಾಸಿಗಳಿಗೂ ಕೊಡ್ತಾರಾ? ಏನ್ ಅನ್ಸುತ್ತೆ ನಿಮಗೆ? ಆಗ ದೇವರಾತ್ಮರ ವರಗಳು ಸೇವಕರಿಗೆ ಮಾತ್ರ ಅಂತಲ್ಲ, ಅದು ಸೇವಕರಿಗೂ ವಿಶ್ವಾಸಿಗಳಿಗೂ ಎಲ್ಲರಿಗೂ ಸೇರಿದ್ದಾಗಿದೆ. ವಿಶ್ವಾಸಿಗಳು ದೇವರಾತ್ಮರ ವರಗಳು ಸೇವಕರಿಗೆ ಮಾತ್ರ, ನಮಗೆಲ್ಲ ಇಲ್ಲ, ನಾವೆಲ್ಲ ಕೇಳಬಾರ್ದು ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ದೇವರಾತ್ಮರ ವರಗಳು ಸೇವಕರಿಗೂ ವಿಶ್ವಾಸಿಗಳಿಗೂ ಎಲ್ಲರಿಗೂ ಸಹ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ವರಗಳ ಬಗ್ಗೆ ಈ ಕೊರಿಂಥ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಇದನ್ನ ತಾನು ಯಾರಿಗೆ ಬರೆದಿದ್ದಾರೆ? ವಿಶ್ವಾಸಿಗಳಿಗೇನೆ. ತಿಮೋಥನಿಗೆ ಪತ್ರ ಬರೆದ, ತೀತನಿಗೆ ಪತ್ರ ಬರೆದ, ಅದು ಸೇವೆ ಮಾಡ್ತಾ ಇದ್ದವರಿಗೆ ಬರೆದಂತ ಪತ್ರಿಕೆ. ಆದ್ರೆ ವರಗಳ ಬಗ್ಗೆ ಪೌಲ್ ಮಾತಾಡಿದ್ದು ವಿಶ್ವಾಸಿಗಳಿಗೆ ಬರೆಯುವಾಗ. ವರಗಳನ್ನ ಅಪೇಕ್ಷಿಸಿರಿ ಅಂತ ಪೌಲು ವಿಶ್ವಾಸಿಗಳಿಗೆ ಹೇಳಿದ್ದು. ಆಗ ದೇವರಾತ್ಮರ ವರಗಳು ಯಾರಿಗೆ ಅಂತಂದ್ರೆ, ಯಾರೋ ಸೇವೆ ಮಾಡೋರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಸಹ ದೇವರ ವರಗಳನ್ನು ಕೊಡ್ತಾರೆ. ಅದು ಎಲ್ಲರಿಗೂ ಸಹ ಇದೆ. ಹಲ್ಲೆಲೂಯಾ. ಆಗ ನೀವೇನ್ ಮಾಡ್ಬೇಕು ಅಂತಂತಂದ್ರೆ, ದೇವರೇ ನನಗೆ ವರ ಕೊಡು ಸ್ವಾಮಿ ಅಂತ ದೇವರ ಹತ್ರ ಆಸಕ್ತಿಯಿಂದ ಕೇಳ್ಬೋದು. ನಿಮಗೆ ವರವನ್ನು ಕೊಟ್ಟು ಉಪಯೋಗಿಸುವಂಥದ್ದು ದೇವರ ಉದ್ದೇಶವಾಗಿದ್ರೆ, ನಿಮಗೆ ಯಾವ ಕೆಲಸ ಮಾಡ್ಬೇಕಂತ ದೇವರು ಏರ್ಪಡಿಸಿದಾರೋ ಅದನ್ನ ಮಾಡೋದಕ್ಕೆ ವರಗಳ ಅಗತ್ಯವಾಗಿದ್ರೆ ಖಂಡಿತವಾಗಿ ದೇವರು ವರಗಳನ್ನ ಕೊಡ್ತಾರೆ. ಹಲ್ಲೆಲೂಯಾ. ಆಗ ವರಗಳು ಯಾರಿಗೋಸ್ಕರ ಇದೆ? ವರಗಳು ಸೇವಕರಿಗೋಸ್ಕರವಾಗಿ ಮಾತ್ರ ಅಂತಲ್ಲ, ವಿಶ್ವಾಸಿಗಳಿಗೆ ಸಹಿತವಾಗಿ ಎಲ್ಲರಿಗೂ ದೇವರಾತ್ಮರು ವರಗಳನ್ನ ಕೊಡ್ತಾರೆ. ಯಾರನ್ನೆಲ್ಲ ದೇವರು ಅವರ ರಾಜ್ಯದಲ್ಲಿ ಕೆಲಸದಲ್ಲಿ ಉಪಯೋಗಿಸಬೇಕು ಅಂತ ಅನ್ಕೊಂಡಿದ್ದಾರೋ ಅವರೆಲ್ಲರಿಗೂ ದೇವರು ವರಗಳನ್ನ ಕೊಡ್ತಾರೆ. ನಾವು ಒಂದು ಕಾರ್ಯ ಯೋಚನೆ ಮಾಡಬಾರ್ದು. ಏನಂತಂದ್ರೆ, ಸೇವೆ ಅಂದ್ರೆ ಸೇವಕ ಮಾತ್ರ ಮಾಡಬೇಕು ಅಂತ ನಾವು ಯಾವತ್ತು ಅನ್ಕೊಳ್ಬಾರ್ದು. ದೇವರ ರಾಜ್ಯದಲ್ಲಿ ಸೇವಕರಿಗೂ ಕೆಲಸ ಇದೆ, ವಿಶ್ವಾಸಿಗಳಿಗೂ ಸಹ ಕೆಲಸ ಇದೆ. ದೇವರ ರಾಜ್ಯದಲ್ಲಿ ಇರುವಂತಹ ಕೆಲಸ ಏನು? ಅಳಿದು ಹೋಗುತ್ತಿರುವಂತ ಆತ್ಮಗಳನ್ನ ದೇವರ ಕಡೆಗೆ ರಕ್ಷಣೆಗೆ ತರುವಂತದ್ದು. ರಕ್ಷಣೆ ಇರುವಂತವ್ರನ್ನ ಆ ರಕ್ಷಣೆಯಲ್ಲಿ ಬಲಪಡಿಸಿ, ಅವ್ರನ್ನ ಎಲ್ಲಾ ರೀತಿಯಲ್ಲಿ ಸಿದ್ಧಪಡಿಸಿ, ಆ ರಕ್ಷಣೆಯಲ್ಲಿ ಕಡೆಯವರೆಗೂ ನಡೆದು ಹೋಗೋ ಹಾಗೆ ಮಾಡಿ ದೇವರನ್ನ ಎದುರುಗೊಳ್ಳೋದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಅವರನ್ನು ಸಿದ್ಧಪಡಿಸುವಂಥದ್ದು. ಇವಾಗ ಹೆಂಗೆ ಅಂತಂದ್ರೆ, ಮದುವೆಯಲ್ಲಿ ರಿಸೆಪ್ಷನ್ಗೆ ಬಂದು ಹುಡುಗಿ ನಿಂತ್ಕೊಳ್ಳೋದಕ್ಕಿಂತ ಮುಂಚೆ ಹುಡುಗಿನ ಮೇಕಪ್ ರೂಮಲ್ಲಿ ಕೊಟ್ಟು ಏನ್ ಮಾಡ್ತಾರೆ? ಮೇಕಪ್ ಮಾಡ್ತಾರೆ 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 ಮೇಕಪ್ ಫುಲ್ ಮಾಡಿ ಕೊನೆಗೆ ತಂದು ನಿಲ್ಲಿಸ್ತಾರೆ ಎಲ್ಲಿ? ರಿಸೆಪ್ಷನ್ ಸ್ಟೇಜ್ ಮೇಲೆ. ಸಭೆ ಅಂದ್ರೆ ನಾನು ನೀವು ಮಾಡ್ಬೇಕಾದ್ರೆ ಕೆಲಸ ಅದೇನೆ. ಅಂದ್ರೆ ಆತ್ಮಗಳನ್ನ ದೇವರ ಕಡೆಗೆ ತಂದು ಅವರು ದೇವರನ್ನ ಎದುರುಗೊಳ್ಳೋ ಹಾಗೆ, ದೇವರನ್ನ ಎದುರುಗೊಳ್ಳೋದಕ್ಕೆ ಮುಂಚೆ ಎಲ್ಲಾ ರೀತಿ ಅವರನ್ನು ಶೃಂಗಾರ ಮಾಡಿ ಆಮೇಲೆ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸ್ಬೇಕು. ಹಂಗಂತಂದ್ರೆ ಇವಾಗ ಮೇಕಪ್ ಮಾಡುವಾಗ ಏನ್ ಮಾಡ್ತಾರೆ? ಚೆನ್ನಾಗಿರೋದನ್ನೆಲ್ಲ ತೆಗೆದಾಕ್ತಾರೆ, ಮತ್ತೆ ಚೆನ್ನಾಗಿ ಕಾಣಿಸೋ ಹಾಗೆ ಚೆನ್ನಾಗಿ ಅವರನ್ನ ಅಲಂಕಾರ ಮಾಡ್ತಾರೆ. ಅದೇ ರೀತಿ ನಾವು ಜನಗಳಲ್ಲಿ ದೇವರಿಗೆ ಇಷ್ಟ ಇಲ್ಲದಿರುವಂತಹ ಕಾರ್ಯಗಳನ್ನೆಲ್ಲ ತೆಗೆದು ಹಾಕಿ ದೇವರಿಗೆ ಪ್ರಿಯವಾದ ಕಾರ್ಯಗಳನ್ನೆಲ್ಲ ತುಂಬಿಸಿ ಅವರು ಪರಿಪೂರ್ಣರಾಗಿದ್ದಾರೆ ಅನ್ನುವಾಗ ದೇವರ ಮುಂದೆ ಅವರನ್ನ ಕರ್ಕೊಂಡು ಹೋಗಿ ನಿಲ್ಲಿಸಬೇಕು. ಅಥವಾ ಅವ್ರು ಪರಿಪೂರ್ಣರಾಗಿರುವಾಗ ದೇವರೇ ಅವ್ರ ಸಮಯದಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಗ ದೇವರ ಮುಂದೆ ನಿಂತುಕೊಳ್ಳೋದಕ್ಕೆ, ಪರಿಪೂರ್ಣರಾಗೋದಕ್ಕೋಸ್ಕರವಾಗಿ ನಾನು ನೀವು ಕರೆಯಲ್ಪಟ್ಟಿದ್ದೇವೆ. ಇನ್ನೊಬ್ಬರನ್ನ ಪರಿಪೂರ್ಣ ಮಾಡೋದಕ್ಕೋಸ್ಕರವಾಗಿ.
ಒಂದು ಅವರನ್ನ ರಕ್ಷಣೆ ತರಬೇಕು, ಎರಡನೇದು ಅವರು ದೇವರನ್ನ ದರ್ಶಿಸುವ ಹಾಗೆ ಅವರನ್ನ ಪರಿಪೂರ್ಣಗೊಳಿಸಬೇಕು. ಹಲ್ಲೆಲೂಯಾ. ಆ ಕೆಲಸಕ್ಕೆ ನಾನು ನೀವು ಕರೆಯಲ್ಪಟ್ಟಿದ್ದೆ. ಅದನ್ನ ಬರೀ ಸೇವಕ ಮಾತ್ರ ಮಾಡ್ಬೇಕಂತಿಲ್ಲ, ವಿಶ್ವಾಸಿಗಳು ಖಂಡಿತವಾಗ್ಲೂ ಮಾಡಲೇಬೇಕು. ಒಂದು ವ್ಯಕ್ತಿಗೆ ಯೇಸು ಕ್ರಿಸ್ತನಲ್ಲಿ ಪಾಪ ಕ್ಷಮಾಪಣೆ ಇದೆ, ರಕ್ಷಣೆ ಇದೆ, ನಿತ್ಯ ಜೀವ ಇದೆ, ಅದರ ಮುಖಾಂತರ ನಾವು ದೇವರ ಬಳಿಗೆ ಸೇರ್ತೀವಿ ಅಂತ ಹೇಳೋದಕ್ಕೆ ಸೇವಕನೇ ಬರ್ಬೇಕಾ? ವಿಶ್ವಾಸಿ ಹೇಳಬಾರ್ದಾ? ಖಂಡಿತವಾಗ್ಲೂ ಹೇಳ್ಬೇಕು. ಅದೇ ರೀತಿಯಾಗಿ ರಕ್ಷಣೆ ಇರುವಂತ ಒಂದು ವ್ಯಕ್ತಿ ಏನೋ ತಪ್ಪಿದೆ, ಅವ್ರು ಏನೋ ಒಂದು ಕಾರ್ಯದಲ್ಲಿ ತಪ್ತಾ ಇದ್ದಾರೆ, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದಾರೆ, ಅವ್ರ ಮನೆ ತಿರುಗಬೇಕಾಗಿರುವಂತ ಯಾವುದೋ ಒಂದು ಕಾರ್ಯದಲ್ಲಿ ಮನೆ ತಿರುಗಿಲ್ಲ, ಅದನ್ನ ಹೇಳೋದಕ್ಕೆ ಒಂದು ಸೇವಕನೇ ಬರ್ಬೇಕಾ? ವಿಶ್ವಾಸಿಯು ಸಹ ತಾನು ದೇವರ ವಾಕ್ಯವನ್ನು ಅರಿತವರಾಗಿ, ದೇವರ ವಾಕ್ಯದಲ್ಲಿ ಈ ತರ ಇದೆ, ಇದನ್ನ ನಾವು ಇರಬಾರ್ದು, ನಮ್ಮನ್ನ ಸರಿಪಡಿಸ್ಕೊಳ್ಬೇಕು, ದೇವರ ರಾಜ್ಯಕ್ಕೆ ಸೇರ್ಬೇಕಂತಂದ್ರೆ ನಾವು ಈ ತರ ನಡಿಬೇಕಂತ ಹೇಳಿ ಅವ್ರಿಗೆ ಯಾವ ತರ ಬುದ್ಧಿ ಹೇಳಿ ಅವ್ರನ್ನ ರಕ್ಷಣೆಯಲ್ಲಿ ಸರಿಯಾಗಿ ನಡೆಸ್ಬೋದೋ ಆ ರೀತಿಯಾಗಿ ನಾವು ಬುದ್ಧಿ ಹೇಳಿ ನಡೆಸುವಂತವರೆಲ್ಲ ಆಗಿರ್ಬೇಕು. ಅದನ್ನ ಸೇವಕನೇ ಮಾಡ್ಬೇಕನ್ನೋ ಅಗತ್ಯ ಇಲ್ಲ, ವಿಶ್ವಾಸಿಗಳು ಸಹ ಮಾಡಬೇಕು. ಒಂದು ವೇಳೆ ಯಾರಿಗೂ ಕಷ್ಟ, ಕಣ್ಣೀರು, ಬಾಧೆ, ಸಮಸ್ಯೆ, ನೋವಿನಲ್ಲಿದ್ದಾರೆ, ಆ ಸಮಯದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಒಂದು ಸೇವಕನೇ ಬರಬೇಕಾದ್ರೆ ಅಗತ್ಯ ಇಲ್ಲ, ವಿಶ್ವಾಸಿಗಳು ಸಹ ಅದನ್ನ ಮಾಡಬೇಕು. ಆಗ ದೇವರ ರಾಜ್ಯದಲ್ಲಿ ಕೆಲಸ ಸೇವಕನಿಗೆ ಮಾತ್ರ ಇಲ್ಲ, ಸೇವಕನಿಗೂ ಇದೆ, ವಿಶ್ವಾಸಿಗಳು ಸಹ ಇದೆ, ಎಲ್ಲರಿಗೂ ಕೆಲಸ ಇದೆ. ಅದರಿಂದ ನಮಗೆ ಒಂದು ವೇಳೆ ಯಾವುದೋ ಒಂದು ವಿಶ್ವಾಸಿ ದೇವರು ತನ್ನ ರಾಜ್ಯದಲ್ಲಿ ತಾನು ಮಾಡಬೇಕಾಗಿರುವಂಥ ಕೆಲಸ ಮಾಡೋದಕ್ಕೆ ಯಾವುದೋ ಒಂದು ವರ ಅಗತ್ಯ ಇದೆ ಅಂತಂತಂದ್ರೆ ದೇವರ ವಿಶ್ವಾಸಿಗೂ ಸಹ ವರವನ್ನ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ಎಲ್ಲರಿಗೂ ವರಗಳು, ವಿಶೇಷವಾದ ವರಗಳು ಅಗತ್ಯ ಇಲ್ಲದೆ ಇರಬಹುದು. ಆದ್ರೆ ಪ್ರತಿಯೊಬ್ಬರ ಕರೆಯನ್ನು ನೆರವೇರಿಸೋದಕ್ಕೆ ಏನ್ ಬೇಕೋ ಅದನ್ನ ದೇವರು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಆಗ ವರಗಳು ಯಾರಿಗೆ? ವರಗಳು ಸೇವಕರಿಗೆ ಮತ್ತೆ ವಿಶ್ವಾಸಿಗಳಿಗೆ ಎಲ್ಲರಿಗೂ ಸಹ ಆಗಿದೆ. ಮತ್ತೆ ದೇವರ ಆತ್ಮರು ಒಂದು ವ್ಯಕ್ತಿಗೆ ಎಷ್ಟು ವರಗಳನ್ನು ಕೊಡ್ತಾರೆ? ದೇವರ ಆತ್ಮರು ಒಂದು ವ್ಯಕ್ತಿಗೆ ಒಂದು ವರ ಕೊಡ್ಬೋದು, ಇಲ್ಲ ಒಂದು ವೇಳೆ ದೇವರು ತನ್ನನ್ನು ಕರೆದಿರುವಂಥ ಕರೆಯನ್ನ ನೆರವೇರಿಸೋದಕ್ಕೆ 2 ವರ ಅಗತ್ಯ ಇದ್ರೆ 2 ವರನ ಕೊಡ್ಬೋದು. ಅಥವಾ ತನ್ನ ಕರೆಯನ್ನು ನೆರವೇರಿಸೋದಕ್ಕೆ 2 ವರಕ್ಕಿಂತಲೂ ಹೆಚ್ಚಿನ ವರಗಳು ಅಗತ್ಯವಾಗಿದೆ ಅಂತಂದ್ರೆ 2 ವರಕ್ಕಿಂತಲೂ ಹೆಚ್ಚಿನ ವರಗಳನ್ನ ದೇವರು ಕೊಡಬಹುದು. ತನ್ನನ್ನ ಯಾವ ಕಾರ್ಯವನ್ನು ನೆರವೇರಿಸಬೇಕೆಂದು ದೇವರು ಏರ್ಪಡಿಸಿಕೊಂಡಿದ್ದಾರೋ ಅದನ್ನ ತಾನು ನೆರವೇರಿಸೋದಕ್ಕೆ ಎಷ್ಟು ವರಗಳು ಅಗತ್ಯವಾಗಿದೆಯೋ ಅಷ್ಟು ವರಗಳನ್ನ ದೇವರು ಕೊಡ್ತಾರೆ. ಒಂದನ್ನು ಕೊಡ್ಬೋದು, ಒಂದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದ್ರೂ ಕೊಡ್ಬೋದು. ಅವರ ಅಗತ್ಯಗಳಿಗೆ ತಕ್ಕಂತೆ ದೇವರು ಅವರಿಗೆ ವರವನ್ನು ಕೊಡುವಂಥವರುಗಳಾಗಿ ಅವರು ಇರ್ತಾರೆ. ಆದರೆ ನಾವು ಒಂದನ್ನ ಯೋಚನೆ ಮಾಡಬಾರದು, ಏನು ಅಂತಂತಂದ್ರೆ ಯಾವುದೋ ಒಂದು ವ್ಯಕ್ತಿಗೆ ಎಲ್ಲಾ ವರವನ್ನ ದೇವರು ಕೊಡೋದಿಲ್ಲ. ಅದೇ ರೀತಿ ದೇವರು ಒಂದಾದ್ರೂ ವರವನ್ನು ಕೊಡದಿರುವಂತ ವ್ಯಕ್ತಿ ಯಾರು ಸಹ ಇರೋದಿಲ್ಲ. ನಾನು ಹೇಳಿದ ನಿಮ್ಗೆ ಅರ್ಥ ಆಯ್ತಾ? ಏನಂತಂದ್ರೆ ದೇವರು ಯಾವುದೋ ಒಂದು ವ್ಯಕ್ತಿಗೆ ಎಲ್ಲವರನ್ನು ಕೊಡೋದಿಲ್ಲ. ಅದೇ ರೀತಿ ಯಾವುದಾದ್ರೂ ವ್ಯಕ್ತಿಗೆ ಒಂದು ವರನಾದ್ರೂ ಕೊಡದಿರ ದೇವರು ಇರೋದಿಲ್ಲ. ಅನೇಕರು ಹೇಳ್ತಾ ಇರ್ತಾರೆ ಏನಂದ್ರೆ, ದೇವರು ನನಗೆ ವರ ಕೊಟ್ರೆ ನಾನು ಏನ್ ಮಾಡ್ತೀನಿ ನೋಡಿ, ದೇವರು ನನಗೆ ವರ ಕೊಡ್ಲಿ ಅಂತ ಅನ್ಕೊಳ್ತಾ ಇರ್ತಾರೆ. ಹಂಗಂದ್ರೆ ದೇವರು ನನಗೆ ವರ ಕೊಡ್ಲಿ ಅಂತ ಅವ್ರು ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ದೇವರು ಇನ್ನ ಅವ್ರಿಗೆ ವರ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿಯಾಗಿ ಅಲ್ಲ. ದೇವರು ಒಂದಾದ್ರೂ ವರವನ್ನ ಕೊಡದಿರುವಂತ ಮನುಷ್ಯ ಒಬ್ಬನಾದ್ರೂ ಇಲ್ಲ. ದೇವರು ಒಂದಾದ್ರೂ ವರವನ್ನ ಕೊಟ್ಟೇ ಕೊಟ್ಟಿರ್ತಾರೆ ಪ್ರತಿ ಮನುಷ್ಯನಿಗೂ. ಅದೇ ರೀತಿ ನಾವ್ ಯಾರನ್ನಾದ್ರೂ ನೋಡಿ ಇವ್ರಿಗೆ ಎಲ್ಲಾ ವರ ದೇವ್ರು ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಬಾರ್ದು. ಯಾವ ಮನುಷ್ಯನಿಗೂ ಯಾವತ್ತೂ ದೇವರು ಸಕಲ ವರಗಳನ್ನು ಕೊಡಲ್ಲ. ಬಹುಶಃ 2, 3, 4 ಕೊಟ್ಟಿರ್ಬೋದು, ಆದ್ರೆ ಎಲ್ಲವನ್ನ ಒಂದೇ ಮನುಷ್ಯನಿಗೆ ದೇವರು ಯಾವತ್ತೂ ಕೊಡಲ್ಲ. ಅದೇ ರೀತಿಯಾಗಿನೇ ವರ ಕೊಡದಿರುವಂತ ಮನುಷ್ಯ ಒಬ್ಬನಾದ್ರೂ ಸಹ ಇರೋದಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಆಗ ನೀವು ಹೇಳ್ಬೋದು, ಅಯ್ಯೋ ನನಗೆ ಯಾವ್ದು ವರ ಇದ್ದಂಗೆ ಅನಿಸ್ತಾ ಇಲ್ವಲ್ಲ ಅಂತ ನೀವು ಅನ್ಕೊಳ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ ನನಗೆ ವರ ಇದೆ ಅಂತ ಅಂದ್ಬಿಟ್ಟು. ಹಲ್ಲೆಲೂಯಾ. ಅದನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ಧ್ಯಾನ ಮಾಡಿ ಅದನ್ನ ತಿಳ್ಕೊಳ್ಳೋಣ. ಮತ್ತೆ ಇವಾಗ ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಏನಂತಂದ್ರೆ, ಒಂದು ವೇಳೆ ನನಗೆ ಯಾವುದೋ ಒಂದು ವರ ತುಂಬಾ ಇಷ್ಟ, ಉದಾಹರಣೆಗೆ ನನಗೆ ಪ್ರವಾದನೆ ವರ ತುಂಬಾ ಇಷ್ಟ. ಯಾರಿಗಾದ್ರೂ ಸಹಜವಾಗಿ ದೇವ್ರು ನಮಗೆ ಯಾವ ವರ ಕೊಟ್ಟರೆ ಚೆನ್ನಾಗಿರುತ್ತೆ ಹೇಳಿ ಅಂತಂತಂದ್ರೆ ತುಂಬಾ ಜನ ಹೇಳೋ ಮಾತು, ನನಗೆ ಪ್ರವಾದನ ವರ ಕೊಟ್ಬಿಡ್ಬೇಕು ದೇವ್ರು ಅಂತ ಹೇಳ್ತಾರೆ. ಯಾಕೆ ಅಂತಂತಂದ್ರೆ ನಾನು ಮುಂದೆ ಏನಾಗುತ್ತೆ ಎಲ್ಲ ತಿಳ್ಕೊಬಿಡ್ತೀನಿ ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಅನೇಕರಿಗೆ ಪ್ರವಾದನ ವರ ಕೊಟ್ಬಿಟ್ರೆ ದೇವ್ರು ನಮಗೆ ಚೆನ್ನಾಗಿರುತ್ತೆ ಅಂತ ಅನೇಕರಿಗೆ ಇಷ್ಟ. ಕೆಲವರಿಗೆ ರೋಗ ಸೌಖ್ಯ ಆಗುವಂತ ವರ ದೇವ್ರು ನಮ್ಗೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಕೆಲವರು ವರಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕೆಲವರು ವರಗಳು ಬೇಕು ಅಂತ ಅಂದ್ಬಿಟ್ಟು ಉಪವಾಸ ಇದ್ದು ದೇವರನ್ನು ನೋಡಿ, ದೇವರೇ ನನಗೆ ಈ ವರ ಕೊಡು ಸ್ವಾಮಿ ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡುವಂಥವ್ರು ಇರ್ತಾರೆ. ಆದ್ರೆ ನಾವು ಯಾವುದೋ ಒಂದು ವರವನ್ನು ಇಷ್ಟಪಟ್ಬಿಟ್ಟು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ, ಉಪವಾಸ ಇದ್ದು ಕೂಡ ಪ್ರಾರ್ಥನೆ ಮಾಡ್ತಾ
ವರವನ್ನು ಕೊಡು ಸ್ವಾಮಿ ಅಂತ ದೇವ್ರ ಹತ್ರ ಕೇಳ್ಬಿಟ್ರೆ ದೇವ್ರು ವರ ಕೊಡ್ತಾರಾ? ದೇವರು ಕೊಡಲ್ಲ. ಯಾಕೆ ಕೊಡಲ್ಲ ಅಂತಂತಂದ್ರೆ ಅಂದ್ರೆ ದೇವರು ವರವನ್ನು ಯಾವಾಗ ಕೊಡ್ತಾರೆ ಅಂತಂದ್ರೆ ಆ ಯಾವುದೋ ಒಂದು ವರ ದೇವರು ನಮ್ಮನ್ನ ಯಾಕೆ ಕರೆದಿದ್ದಾರೆ ಅದನ್ನು ನೆರವೇರಿಸೋದಕ್ಕೆ ಅಗತ್ಯ ಇದ್ರೆ ಮಾತ್ರನೇ ಅದು ಕೊಡ್ತಾರೆ. ಆದ್ರೆ ದೇವರು ನಮ್ಮನ್ನ ಕರೆದಿರುವಂತ ಕರೆಗೆ ಯಾವುದೋ ಒಂದು ವರ ಅಗತ್ಯ ಇಲ್ಲ ಅಂತಂತಂದ್ರೆ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು ಉಪವಾಸ ಮಾಡಿದ್ರು ಕೂಡ ದೇವರು ಕೊಡೋದಿಲ್ಲ. ಯಾಕಂದ್ರೆ ಅದು ಅಗತ್ಯ ಇಲ್ಲ. ದೇವರ ವರಗಳು ಸುಮ್ಮನೆ ವ್ಯರ್ಥವಾದ ಕಾರ್ಯಕ್ಕೋಸ್ಕರವಾಗಿ ಅಲ್ಲ, ದೇವರ ವರಗಳು ಪ್ರಯೋಜನಕ್ಕೋಸ್ಕರವಾಗಿ. ಆಗ ದೇವರು ಸುಮ್ಮನೆ ಇಟ್ಕೋ, ಆಯ್ತು ನಿನ್ ಕೇಳ್ತಾ ಇದೆಯಲ್ಲ, ತುಂಬಾ ಪ್ರಾರ್ಥನೆ ಮಾಡ್ತಾ ಇದೆಯಾ, ಉಪವಾಸ ಎಲ್ಲ ಮಾಡ್ತಾ ಇದೆಯಾ, ಆಯ್ತು ತಗೋ ಈ ಒಂದು ವರ ಕೊಡ್ತೀನಿ ಇಟ್ಕೋ ಅಂತ ಸುಮ್ಮನೆ ಕೊಡಲ್ಲ. ಯಾರಿಗೆ ದೇವರು ಆ ವರ ಕೊಟ್ಟು ಉಪಯೋಗಿಸ್ಬೇಕಂತ ದೇವ್ರ ಉದ್ದೇಶ ಇದೆಯೋ ಅಂತವ್ರು ಮಾತ್ರ ದೇವ್ರು ಕೊಡ್ತಾರೆ. ನಾವು ಕೇಳ್ಬಿಡ್ತೀವಿ ಅಂತಂದ್ಬಿಟ್ಟು ದೇವರು ಯಾವತ್ತೂ ಕೊಡೋದಿಲ್ಲ. ಕೆಲವೊಂದ್ಸಲಿ ದೇವರು ನಮ್ಮನ್ನ ಸೇವೆಗೂ ಕರೆದಿರ್ಬೋದು, ಒಂದು ವೇಳೆ ಯಾವುದೋ ಒಂದು ವರ ನಮಗೆ ಅಗತ್ಯನೂ ಇರ್ಬೋದು, ನಾವು ಪ್ರಾರ್ಥನೆ ಮಾಡ್ತಾನೆ ಇರ್ಬೋದು. ಆದ್ರೂ ಕೆಲವೊಂದ್ಸಲಿ ದೇವ್ರು ಕೊಡಲ್ಲ. ಯಾಕೆ ಕೊಡಲ್ಲ ಅಂತಂತಂದ್ರೆ ಕೆಲವೊಂದ್ಸಲಿ ಸಮಯ ಇನ್ನೂ ಬಂದಿರಲ್ಲ. ನಮ್ಮನ್ನ ಆ ಕರೆಗೆ ಕರೆದಿರೋದು ನಿಜ, ನಮಗೆ ಆ ವರ ಬೇಕಾಗಿರೋದು ಕೂಡ ನಿಜ. ಆದ್ರೆ ದೇವರು ನಾವು ಪ್ರಾರ್ಥನೆ ಮಾಡ್ತಾ ಇದ್ರು ಇನ್ನ ಕೊಡ್ತಾ ಇರಲ್ಲ. ಯಾಕೆ ಕೊಡ್ತಾ ಇರಲ್ಲ ಅಂತಂತಂದ್ರೆ ಅದನ್ನ ಕೊಡಬೇಕಾದ ಸಮಯ ಇನ್ನ ಬಂದಿಲ್ಲ. ಕೆಲವೊಂದ್ಸಲಿ ಕೆಲವೊಂದು ವರಗಳೇ ನಮಗೆ ಬೇಕಾಗಿರಲ್ಲ, ಅದರಿಂದ ದೇವ್ರು ಕೊಡಲ್ಲ. ಕೆಲವೊಂದ್ಸಲಿ ಅದು ನಮಗೆ ಬೇಕಾಗಿದ್ರು ಅದನ್ನ ದೇವರು ನಮಗೆ ಕೊಡುವಂತ ಸಮಯ ಬಂದಿರೋದಿಲ್ಲ. ಅದಕ್ಕೋಸ್ಕರವಾಗಿ ದೇವ್ರು ಸುಮ್ಮನೆ ಇರ್ತಾರೆ. ಆದ್ರೆ ಆ ಸಮಯ ಬರುವಾಗ ದೇವರದನ್ನ ನಮಗೆ ಕೊಡುವಂತವர்களಾಗಿ ಇರ್ತಾರೆ. ಆದ್ರೆ ನಮ್ಗೆ ಯಾವ್ದೋ ಒಂದು ವರ ಇಷ್ಟ ಇದೆ, ದೇವರೇ ಈ ವರ ಕೊಡು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ದೇವ್ರಿಗೆ ಗೊತ್ತು ನಮಗೆ ಏನ್ ಬೇಕು ಅಂತ. ಆಗ ದೇವ್ರೇನ್ ಮಾಡ್ತಾರೆ, ಅವರ ಚಿತ್ತಾನುಸಾರವಾಗಿ ನಮಗೆ ಬೇಕಾಗಿರೋದನ್ನ ದೇವರು ಕೊಡುವಂತವர்களಾಗಿ ಇರ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂತಂದ್ರೆ ನಾವು ಹೊರಟು ಹೋಗಿ ಕತ್ತಲಲ್ಲಿರುವಂತ ಬೇರೆಯವರನ್ನ ಬಿಡುಗಡೆಗೊಳಿಸಿ ಅವರನ್ನ ರಕ್ಷಣೆಗೆ ತರಬೇಕು ಅನ್ನುವಂಥದ್ದು ದೇವರಿಗೆ ತುಂಬಾ ಮುಖ್ಯ. ಅದೇ ಸಮಯದಲ್ಲಿ ನಮ್ಮನ್ನ ಕಾದುಕೊಳ್ಳೋದು ಸಹ ದೇವರಿಗೆ ತುಂಬಾ ಮುಖ್ಯ. ನಾವು ಹೊರಟು ಹೋಗಿ ಬೇರೆಯವರಿಗೆ ಸುವಾರ್ತೆಯನ್ನು ತಿಳಿಯಪಡಿಸಿ ನಾಶನದ ಮಾರ್ಗದಲ್ಲಿರುವಂತ ಅವರನ್ನ ರಕ್ಷಣೆಗೆ ತರಬೇಕನ್ನುವಂಥದ್ದು ದೇವರಿಗೆ ತುಂಬಾ ಮುಖ್ಯ. ಅದೇ ಸಮಯದಲ್ಲಿ ನಮ್ಮನ್ನ ಕಾದುಕೊಳ್ಳೋದು ಸಹ ದೇವರಿಗೆ ತುಂಬಾ ಮುಖ್ಯ. ಹೆಂಗೆ ಅಂದ್ರೆ ಒಂದು ವೇಳೆ ಅಲ್ಲೊಂದು ದೂರದಲ್ಲಿ ಒಂದು ಸಿಂಹ ಯಾರ ಮೇಲೋ ಬಿದ್ದುಬಿಟ್ಟಿದೆ. ಯಾರೋ ಒಬ್ರು ಸಿಂಹದ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಇವಾಗ ನಾನು ದೂರದಲ್ಲಿ ನೋಡ್ತೀನಿ. ಇವಾಗ ನಾನು ದೇವ್ರು ನೋಡಿ, ದೇವರೇ ಅವನು ಸಿಂಹ ಆ ಮನಸ್ಸಿನ ಮೇಲೆ ಬಿದ್ದುಬಿಟ್ಟಿದೆ, ಅವನ ಪ್ರಾಣ ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಕಾದಾಡ್ತಾ ಇದ್ದಾನೆ, ದೇವರೇ ನನ್ನನ್ನು ಕಳಿಸು, ನನಗೆ ಬಲ ಕೊಡು, ನಾನು ಹೋಗಿ ಆ ಸಿಂಹವನ್ನು ಓಡಿಸಿ ಅವನನ್ನು ಕಾಪಾಡ್ತೀನಿ ಅಂತ ದೇವ್ರ ಹತ್ರ ಕೇಳಿದ್ರೆ ದೇವ್ರು ನಮ್ಮನ್ನು ಕಳಿಸ್ತಾರ? ದೇವರು ನಾವು ಹೊರಟು ಹೋಗಿ ಅದನ್ನ ಬಿಡುಗಡೆಗೊಳಿಸೋದಕ್ಕೆ ಸಾಧ್ಯ ಇದೆ ಅಂತಂದ್ರೆ ದೇವರು ಕಳಿಸ್ತಾರೆ. ಆದ್ರೆ ಒಂದು ವೇಳೆ ನಾವು ಹೊರಟು ಹೋಗಿ ಅದ್ರ ಜೊತೆ ಹೋರಾಡಿ ನಾವೇ ಅದ್ರ ಬಾಯಿಗೆ ಬಲಿಯಾಗ್ಬಿಡ್ತೀವಿ ಅಂತಂತಂದ್ರೆ ದೇವರು ಕಳಿಸಲ್ಲ. ಅಲ್ಲಿ ಯಾರೋ ಸಿಂಹದ ಬಾಯಿಗೆ ಸಿಕ್ಕಾಕೊಂಡಿರುವಂತ ಒಂದು ಮನುಷ್ಯನನ್ನು ರಕ್ಷಿಸೋದು ದೇವರಿಗೆ ಅಗತ್ಯ. ಅದೇ ಸಮಯದಲ್ಲಿ ನಿನ್ನನ್ನು ರಕ್ಷಿಸಿಕೊಳ್ಳೋದು ದೇವರಿಗೆ ಅಗತ್ಯ. ಅವನನ್ನು ರಕ್ಷಿಸೋದಕ್ಕೆ ನಿನ್ನನ್ನು ಬಲಿ ಕೊಡ್ಬೇಕಂತ ದೇವರಿಗೆ ಇಷ್ಟ ಇಲ್ಲ. ಆಗ ದೇವ್ರೇನ್ ಮಾಡ್ತಾರೆ ಅಂತಂತಂದ್ರೆ, ದೇವರೇ ಅವನನ್ನು ಕಾಪಾಡ್ಬಿಡ್ತೀನಿ ನಾನು, ನನ್ನ ಕಳಿಸು ಅಂತಂತಂದ್ರೆ ಅವನನ್ನ ಹೋಗಿ ಕಾಪಾಡೋದಕ್ಕೆ ನನ್ನಿಂದ ಆಗುತ್ತೆ ಅಂದ್ರೆ ಮಾತ್ರ ದೇವರನ್ನು ಕಳಿಸ್ತಾರೆ. ಆದ್ರೆ ನಾನು ಹೊರಟು ಹೋಗಿ ಕಾಪಾಡ್ತೀನಿ ಅಂತ ಹೋಗಿ ನಾನೇ ಕೆಟ್ಟು ಹೋಗ್ತೀನಿ ಅನ್ನೋದು ದೇವ್ರಿಗೆ ಗೊತ್ತಿದ್ರೆ ನಾನು ಎಷ್ಟು ಕಳಿಸು ಅಂದ್ರೂ ದೇವ್ರು ಕಳಿಸಲ್ಲ. ಯಾಕಂದ್ರೆ ಅವನನ್ನ ಕಾಪಾಡೋದು ದೇವರಿಗೆ ಅಗತ್ಯ, ನನ್ನನ್ನ ಕಾಪಾಡಿಕೊಳ್ಳೋದು ಸಹ ದೇವರಿಗೆ ಅಗತ್ಯ. ಆದ್ರೆ ನಾನು ಹೋಗಿಲ್ಲ ಅಂದ್ರೆ ಯಾರು ಹೋಗ್ತಾರೆ? ನಾನು ಹೋಗಿಲ್ಲ ಅಂದ್ರೆ ಅವನನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯ ಇರೋ ಬೇರೆ ಯಾರನ್ನೋ ದೇವ್ರು ಕಳಿಸ್ತಾರೆ, ನನ್ನನ್ನು ಕಳಿಸಲ್ಲ. ಹಂಗಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ದೇವರೇ ನನಗೆ ಆ ವರ ಕೊಡು, ದೇವರೇ ನನಗೆ ಈ ವರ ಕೊಡು, ನಾನು ಹೋಗ್ತೀನಿ ಸ್ವಾಮಿ, ಜನಗಳಿಗೆ ಆ ವರಗಳನ್ನ ಉಪಯೋಗಿಸಿ ನಿನ್ನ ಶಕ್ತಿಯನ್ನು ತೋರಿಸಿ ಅವರಿಗೆ ಸತ್ಯವನ್ನು ತಿಳಿಸಿ, ದೇವರೇ ನನ್ನ ನಾಶನದಲ್ಲಿರುವಂತ ಎಷ್ಟೋ ಜನಗಳ ನಿನ್ನ ಕಡೆ ತಿರುಗಿಸ್ಬಿಡ್ತೀನಿ ಸ್ವಾಮಿ, ನನಗೆ ಇವೆಲ್ಲ ವರಗಳು ಕೊಡು ಸ್ವಾಮಿ, ಏನ್ ಮಾಡ್ತೀನಿ ನೋಡು ನಾನು ನಿನಗೋಸ್ಕರ ಅಂತೆಲ್ಲ ಅನ್ಕೊಂತಾ ಇರ್ತೇವೆ. ಆದ್ರೆ ದೇವ್ರು ಆಯ್ತು ಮಗನೇ, ನಾನು ಈ ವರ ಎಲ್ಲ ಕೊಡ್ತೀನಿ, ಹೋಗ ಮಗನೇ, ಎಷ್ಟೊಂದು ಜನ ನನ್ನ ಕಡೆ ತಿರುಗಿಸ್ಬಿಡು ಅಂತ ದೇವ್ರು ಕಳಿಸ್ಬಿಡ್ತಾರಾ? ಯಾವಾಗ ಕಳಿಸ್ತಾರೆ ಅಂತಂದ್ರೆ, ನಾನು ಆ ವರಗಳನ್ನು ಹೊಂದಿ ಅದೇ ತರ ಹೋಗಿ ಅನೇಕರನ್ನು ಬಿಡಿಸಿ ಅವರೆಲ್ಲರೂ ರಕ್ಷಿಸಿ ಅವರನ್ನ ಕರೆತರ್ತೀನಿ ದೇವ್ರ ಹತ್ರಕ್ಕೆ ಅಂತ ದೇವ್ರಿಗೆ ನಿಶ್ಚಯ ಇದ್ರೆ ದೇವ್ರು ಕೊಟ್ಟು ಕಳಿಸ್ತಾರೆ. ಆದ್ರೆ ಒಂದು ವೇಳೆ ಅದನ್ನೆಲ್ಲ ಹೊಂದಿ ನಾನು ಅವರನ್ನ ಬಿಡಿಸುವುದಕ್ಕೋಸ್ಕರವಾಗಿ ಹೊರಟು ಹೋಗಿ ಕಡೆಗೆ ನಾನು ಹೊರಟು ಹೋಗ್ತೀನಿ ಅಂತಂದ್ರೆ ದೇವ್ರು ಕಳಿಸಲ್ಲ. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತಂತಂದ್ರೆ, ಒಂದ್ಸರಿ ಏನಾಗುತ್ತೆ, ಒಂದು ಸೇವಕರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಇಂತಿಂತ ವರ ಕೊಡು ಸ್ವಾಮಿ ಅಂತ ದೇವರ ಆತ್ಮರ
ವರಗಳಿಗೋಸ್ಕರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಸುಮಾರು ಕಾಲ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಉಪವಾಸ ಇದ್ದು ದೇವರ ಹತ್ರ ಬಹಳವಾಗಿ ಆಸಕ್ತಿಯಿಂದ ಅವ್ರು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ತರ ವರಗಳೆಲ್ಲ ನಾನು ಕೊಡು ಸ್ವಾಮಿ, ನಾನು ಹೊರಟು ಹೋಗಿ ನಿನಗೋಸ್ಕರ ಯಾವ ತರ ಸೇವೆ ಮಾಡ್ತೀನಿ ನೋಡು ಅಂತ ತುಂಬಾ ಆಸಕ್ತಿಯಿಂದ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸುಮಾರು ದಿನಗಳು ಕಳೆದು ಹೋದ ನಂತರ ಒಂದು ದಿವಸ ದೇವರ ಹತ್ರ ಮಾತಾಡ್ತಾರೆ. ಮಾತಾಡ್ಬಿಟ್ಟು, ಮಗನೇ ನಿನಗೇನ್ ಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ ನನಗೆ ಈ ತರ ವರಗಳೆಲ್ಲ ಕೊಡು ಸ್ವಾಮಿ, ನಾನು ಹೊರಟು ಹೋಗಿ ಅದನ್ನು ಉಪಯೋಗಿಸಿ ಜನಗಳನ್ನ ಯಾವ ತರ ನಿನ್ ಕಡೆ ತರ್ತೀನಿ ನೋಡು ಸ್ವಾಮಿ, ನಾನು ಕೊಡು ಸ್ವಾಮಿ ಅಂತ ಹೇಳ್ತಾರೆ. ಆಗ ದೇವ್ರು ಹೇಳ್ತಾರೆ, ಮಗನೇ ನಾನು ನಿನಗೆ ಆ ವರಗಳನ್ನ ಕೊಡೋದಕ್ಕಿಂತ ನಾನು ಕೊಡದೇ ಇರೋದು ನಿನಗೆ ಒಳ್ಳೇದು ಅಂತ ಹೇಳ್ತಾರೆ. ಅವರು, ದೇವ್ರೆ ನನಗೆ ವರಗಳನ್ನ ಕೊಡದೇ ಇರೋದು ನನಗೆ ಯಾವ ತರ ಒಳ್ಳೇದು? ಏನ್ ದೇವ್ರೆ ಹಿಂಗೆ ಹೇಳ್ತಾ ಇದ್ದೀರಾ ನೀನು ನನಗೆ ವರಗಳು ಕೊಟ್ರೆ ನಾನು ಹೊರಟು ಹೋಗಿ ಏನೆಲ್ಲ ಮಾಡ್ತೀನಿ, ದೇವ್ರೆ ಏನ್ ಈ ತರ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ದೇವ್ರು ಹೇಳ್ತಾರೆ, ಮಗನೇ ನಾನು ನಿನಗೆ ವರಗಳನ್ನ ಕೊಡದೇ ಇರುವಂತದ್ದು ನಿನಗೆ ಒಳ್ಳೇದು. ಏನಕ್ಕೆ ಅಂತಂತಂದ್ರೆ, ನಾನು ನಿನಗೆ ನೀನು ಕೇಳ್ತಾ ಇರೋ ವರಗಳನ್ನೆಲ್ಲ ಕೊಟ್ರೆ ನೀನು ಅದನ್ನೆಲ್ಲ ಪಡೆದ ನಂತರ ಹೊರಟು ಹೋಗಿ ಸೇವೆ ಮಾಡ್ತೀನಿ ಅಂತ ಹೋಗಿ ನೀನು ಹೋಗಿ ಅನೇಕ ಕಾರ್ಯಗಳನ್ನ ನನಗೋಸ್ಕರ ಮಾಡ್ಬೋದು. ಆದ್ರೆ ಕಡೆಗೇನಾಗುತ್ತೆ ನಾನು ಹೇಳ, ಕಡೆಗೆ ನಿನ್ನ ಮುಖಾಂತರ ಹೊರಪಡುವಂತ ಆ ವರಗಳ ರೀತಿಯನ್ನ ನೀನು ನೋಡಿ, ನೀನು ಉಪಯೋಗಿಸಲ್ಪಡೋದನ್ನ ನೋಡಿ ಜನಗಳು ನಿನ್ನನ್ನ ಕೊಂಡಾಡೋದನ್ನ, ಆಹಾ ಈ ಸೇವಕರನ್ನು ದೇವ್ರು ಹೆಂಗ್ ಉಪಯೋಗಿಸ್ತಾ ಇದ್ರು, ಏನೆಲ್ಲ ಕಾರ್ಯಗಳ ಮುಖಾಂತರ ನಡೆಯುತ್ತೆ ಅಂತ ಜನಗಳು ನಿನ್ನನ್ನು ಹೊಗಳೋದನ್ನ, ನಿನ್ನನ್ನು ಹೆಚ್ಚಿಸೋದನ್ನ, ಇದನ್ನೆಲ್ಲ ನೋಡಿ ನೀನ್ ಗರ್ವಪಟ್ಟು ಒಂದು ದಿವಸ ನಾಶವಾಗಿ ಹೋಗ್ತೀಯಾ. ನೀನು ಹೆಮ್ಮೆ ಪಟ್ಟು ಅಹಂಗೊಂಡು ನನ್ನನ್ನ ದೇವರು ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ, ನನಗೆ ಎಷ್ಟೆಲ್ಲ ಶಕ್ತಿ ಇದೆ, ನನಗೆ ಯಾವ ತರ ಎಲ್ಲ ಬಲ ಇದೆ, ನಾನು ಅಸಾಧಾರಣವಾದ ಮನುಷ್ಯ ಅಂತ ಅನ್ಕೊಂಡು ಗರ್ವಪಟ್ಟು ನೀನು ಬಿದ್ದು ಹೋಗ್ತೀಯಾ. ಆಗ ನಿನಗೆ ವರಗಳನ್ನು ಕೊಟ್ಟು ಇನ್ನೊಮ್ಮನ್ನು ರಕ್ಷಿಸುವುದಕ್ಕಾಗಿ ನಾನು ನಿನ್ನ ಕಳುಹಿಸಿ ನಾಳೆ ನಿನಗಿರುವಂತಹ ಆ ಕೃಪಾ ವರ ಬಲಗಳನ್ನ ನೋಡಿ ನೀನೇ ನಷ್ಟಪಟ್ಟು ಹೋಗೋದಕ್ಕಿಂತ ನಾನು ನಿನಗೆ ಏನು ಕೊಡದಿರಾ ನೀನು ನನ್ನ ಸನ್ನಿಧಿಯಲ್ಲಿರೋದು ನನಗೆ ಎಷ್ಟೋ ಒಳ್ಳೆಯದು ಅಂತ ದೇವರು ಹೇಳ್ತಾರೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ, ದೇವರೇ ನನಗೇನು ಒಳ್ಳೇದನ್ನೋದು ನಿನಗೆ ಗೊತ್ತು ಸ್ವಾಮಿ, ನಿನಗೆ ಸ್ತೋತ್ರ. ನಾನು ತರತರವಾದ ವರಗಳನ್ನು ಹೊಂದಿ ನಿನಗೋಸ್ಕರ ಏನೋ ಸಾಧಿಸ್ಬಿಡ್ತೀನಿ ಅಂತ ಹೋಗಿ ಗರ್ವಪಟ್ಟು ಹಾಳಾಗಿ ಹೋಗೋದಕ್ಕಿಂತ ಏನು ಇಲ್ಲದಿರ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಜನಗಳಿಗೆ ನಾನು ಸತ್ಯವನ್ನು ಹೇಳಿ ನಿಮಗೆ ನಂಬಿಕಸ್ಥನಾಗಿದ್ದು ನಿಮ್ಮ ರಾಜ್ಯಕ್ಕೆ ಬಂದರೆ ಅದಕ್ಕಿಂತ ದೊಡ್ಡ ಶ್ರೇಷ್ಠ ಕಾರ್ಯ ಯಾವುದೂ ಇಲ್ಲ. ದೇವರೇ, ನಾನು ಕೇಳಿದ್ದು ನನಗೆ ತಿಳಿದರ ಕೇಳಿದೆ, ಆದರೆ ನಾನು ಕೇಳಿದ್ದು ಅದರ ಪರಿಣಾಮ ಏನು ಅನ್ನೋದನ್ನ ನೀನು ತೋರಿಸ್ಕೊಟ್ಟೆ. ಇನ್ನು ನನಗೆ ಯಾವ ವರಗಳನ್ನು ನಾನು ಕೇಳೋದಿಲ್ಲ. ನೀನು ನನಗೇನು ಕೊಟ್ಟಿದೆಯೋ ಅಷ್ಟು ಸಾಕು. ಅದು ಇನ್ನೊಬ್ಬರನ್ನು ರಕ್ಷಿಸುತ್ತೆ, ನನ್ನನ್ನು ಕೂಡ ರಕ್ಷಿಸುತ್ತೆ. ನಾನು ಕೇಳಿದ್ದು ಇನ್ನೊಬ್ಬರನ್ನು ರಕ್ಷಿಸ್ತೀನೋ ಇಲ್ವೋ, ನಾನು ಒಂದು ದಿವಸ ನಾಶವಾಗಿ ಹೋಗ್ತೇನೆ. ದೇವರೇ, ಇನ್ನು ನಾನು ಈ ರೀತಿ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳಿ ಅವ್ರು ಸುಮ್ಮನಾಗ್ಬಿಡ್ತಾರೆ. ಆಗ ದೇವರಿಗೆ ನಾವು ಹೊರಟು ಹೋಗಿ ಇನ್ನೊಬ್ಬರನ್ನ ನಾವು ರಕ್ಷಣೆಗೆ ತರಬೇಕನ್ನೋದು ಮುಖ್ಯ, ಆದ್ರೆ ಇದರಲ್ಲಿ ನಮ್ಮನ್ನ ಕಾದುಕೊಳ್ಳಬೇಕನ್ನೋದು ದೇವರಿಗೆ ಮುಖ್ಯ. ನಾವು ಹೊರಟು ಹೋಗಿ ಇನ್ನೊಬ್ಬರನ್ನ ರಕ್ಷಣೆಗೆ ತಂದು ನಾವೇ ನಾಶವಾಗಿ ಹೋಗ್ಬೇಕನ್ನೋದು ದೇವರಿಗೆ ಉದ್ದೇಶ ಇಲ್ಲ. ದೇವರ ವಾಕ್ಯದಲ್ಲಿ ಪೌಲನು ತನಗಿರುವಂತಹ ಕೃಪಾವರಗಳ ವಿಷಯವಾಗಿ ಮಾತಾಡ್ತಾನೆ. ನನಗೆ ತಿಳಿಸಲ್ಪಟ್ಟಿರುವಂತಹ ರಹಸ್ಯಗಳು ಅನೇಕವು, ಆದರೆ ನನ್ನನ್ನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಸೈತಾನನಿಂದ ಕಳಿಸಲ್ಪಟ್ಟಂತ ದೂತನು ಒಂದು ಶೂಲದ ರೀತಿಯಲ್ಲಿ ನನಗೆ ಕಳಿಸಲ್ಪಟ್ಟು ಅವನು ತಿವಿತಾ ಇದ್ದಾನೆ. ನಾನು ಇದರ ವಿಷಯದಲ್ಲಿ ದೇವರ ಹತ್ರ 3 ಸರಿ ಪ್ರಾರ್ಥನೆ ಮಾಡಿದೆ. ದೇವರು ನನ್ನ ಕೃಪೆ ನನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪರಿಪೂರ್ಣವಾಗಿರುತ್ತೆ ಅಂತ ಹೇಳಿದ್ರು ಅಂತ ಪೌಲನು ಬರೀತಾನೆ. ಆಗ ಪೌಲನಿಗೆ ಆ ಶೋಧನೆ ಯಾಕೆ, ಪೌಲನಿಗೆ ಆ ಹೋರಾಟ ಯಾಕೆ? ಏನೋ ಒಂದು ಕಾರ್ಯ ಶೂಲ ತಂದು ಚುಚ್ಚಿದ್ರೆ ಯಾವ ತರ ಇರುತ್ತೋ ಆ ರೀತಿ ಯಾವುದೋ ಒಂದು ಕಾರ್ಯ ಪೌಲನನ್ನು ಬಾಧಿಸ್ತಾ ಇದೆ. ತಾನು 3 ಸರಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಬಿಡುಗಡೆಗೊಳಿಸು. ಆದರೆ ದೇವರು ನಾನು ಬಿಡುಗಡೆಗೊಳಿಸ್ತೀನಿ ಅಂತ ಹೇಳಲ್ಲ, ನಿನಗೆ ಕೃಪೆಯನ್ನು ಕೊಡ್ತೇನೆ, ನಿನಗೆ ಕೃಪೆಯನ್ನು ಕೊಡ್ತೇನೆ, ನಿನಗೆ ಕೃಪೆಯನ್ನು ಕೊಡ್ತೇನೆ. ನಿನಗೆ ಬಲಹೀನತೆ ಇದೆ, ನಿನಗೆ ಕಷ್ಟ ಇದೆ, ನಿನಗೆ ಸಂಕಟ ಇದೆ, ಆದ್ರೆ ನಾನು ನಿನ್ನ ಬಿಡಿಸಲ್ಲ. ಆದ್ರೆ ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವನ್ನು ಕೊಡ್ತೇನೆ, ನೀನು ಅದನ್ನು ಎದುರಿಸೋ ಬಲ ಕೊಡ್ತೇನೆ, ಬಿಡುಗಡೆ ಮಾಡುವಂತೆ ಕೇಳಬೇಡ. ಯಾಕೆ ಯಾಕೆ ಕಾರಣ ನಿನಗೆ ಕೊಡಲ್ಪಟ್ಟಂತ ವರಗಳು, ನಿನಗೆ ತಿಳಿಸಲ್ಪಟ್ಟಂತ ರಹಸ್ಯಗಳು, ನಿನ್ನನ್ನು ನಾನು ಉಪಯೋಗಿಸಿದ ರೀತಿ ಅತಿಶಯವಾದದ್ದು. ಅದನ್ನು ನೋಡಿ ನಿನ್ನನ್ನು ನೀನೇ ಹೆಚ್ಚಿಸಿಕೊಂಡು ಬಿದ್ದು ಹೋಗಬಾರದು. ನಾನು ಕೇವಲ ಮನುಷ್ಯನು, ದೇವರು ತನ್ನ ಕೃಪೆಯಿಂದ ನನ್ನನ್ನ ಈ ರೀತಿ ಉಪಯೋಗಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಅವರ ರಾಜ್ಯದ ಪ್ರಯೋಜನಕ್ಕೋಸ್ಕರವಾಗಿ ನನಗೆ ಈ ವರಗಳನ್ನೆಲ್ಲ ಕೊಟ್ಟು ಅವರ ಜನಗಳಿಗೋಸ್ಕರ ನನ್ನನ್ನು ಉಪಯೋಗಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾನು ಏನೂ ಅಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಿನಗೆ ಈ ಬಲಹೀನತೆ ಇಲ್ಲ ಅಂದ್ರೆ ನಿನ್ನನ್ನು ನೀನು ಹೆಚ್ಚಿಸ್ಕೊಂಡು ನೀನು ಕೆಟ್ಟು ಹೋಗ್ತೀಯಾ. ಅದಕ್ಕೋಸ್ಕರವಾಗಿನೇ ನಿನಗೆ ಈ ಶೂಲ, ಆ ಶೂಲವನ್ನು ನಾನು ತೆಗೆಯೋದಿಲ್ಲ, ನಾನು ನಿನಗೆ ಕೃಪೆಯನ್ನು ಕೊಡ್ತೇನೆ, ಅದು ನನಗೆ ಒಳ್ಳೆಯದು ಅಂತ ದೇವರು ಪೌಲನಿಗೆ ಹೇಳ್ತಾರೆ. ಆಗ ನಮ್ಮಲ್ಲಿ ಅನೇಕ ಸರಿ
ಆಸೆ ಇರಬಹುದು. ದೇವರೇ ನನಗೆ ಯಾವ ವರ ಕೊಡು, ದೇವರೇ ನನಗೆ ಈ ವರ ಕೊಡು, ಆ ರೀತಿ ಎಲ್ಲ ನಾನು ನಿನಗೋಸ್ಕರ ಏನ್ ಮಾಡ್ತೀನಿ ನೋಡು. ಆಸೆ ಬಯಕೆ ಇರ್ಬೋದು, ಪ್ರಾರ್ಥನೆ ಮಾಡ್ಬೋದು. ದೇವರಿಗೆ ವರಗಳಲ್ಲಿ ಕೊಡೋದು ಸಮಸ್ಯೆ ಅಲ್ಲ, ನಮ್ಮನ್ನ ಕಾಪಾಡಿಕೊಳ್ಳೋದು ದೇವರಿಗೆ ಮುಖ್ಯ. ಬುದ್ಧಿ ಇಲ್ಲದಿರುವಂತ ಮಗನಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬರ್ಕೊಟ್ಟು ಅವ್ನ ಕೈಯಲ್ಲಿ ದುಡ್ಡು ಕೊಟ್ರೆ ಅವನೇನ್ ಮಾಡ್ತಾನೆ? ಇಷ್ಟ ಬಂದಂಗೆಲ್ಲ ಬದುಕಿ ತಿಂದು ಕುಡಿದು ನಾಶ ಮಾಡಿ ಕೆಟ್ಟು ಹೋಗ್ತಾನೆ. ದೇವರ ವಾಕ್ಯದಲ್ಲಿ ಒಬ್ಬ ತಂದೆಗೆ ಇಬ್ಬರು ಮಕ್ಕಳು, ಚಿಕ್ಕವನು ನನ್ನ ಪಾಲಿಗೆ ಬರುವಂತ ಆಸ್ತಿ ಕೊಡು ಕೊಡು ಅಂತ ಗಲಾಟೆ ಮಾಡ್ದ. ಕೊನೆ ಕೊಟ್ಟ. ಅವನೇನ್ ಮಾಡ್ದ? ತಗೊಂಡೋಗಿ ಬುದ್ಧಿವಂತನಾಗಿ ಬದುಕಿ 4 ಜನಕ್ಕೆ ಒಳ್ಳೇದ್ ಮಾಡದ್ನ ತಿಂದು ಕುಡಿದು ಹಾಳು ಮಾಡಿ ನಾಶವಾಗಿ ಹೋದ. ಆದ್ರೆ ದೇವರಿಗೆ ನಾವು ಏನ್ ಕೊಟ್ರೆ ನಾವು ಏನಾಗ್ತೀವಿ ಅನ್ನೋದು ದೇವ್ರಿಗೆ ಗೊತ್ತು. ಒಂದು ವೇಳೆ ನಮಗೆ ಕೃಪಾ ವರಗಳನ್ನು ಕೊಟ್ಟು ನಾವು ದಾರಿ ತಪ್ಪಿ ಹೋಗೋದಕ್ಕಿಂತಲೂ ನಾವು ಕೃಪಾ ವರ ಇಲ್ಲದವರಾಗಿ ದೀನರಾಗಿ ತಾಳ್ಮೆಯಿಂದ ಇದ್ದು ಮಾಡುವಂತ ಸೇವೆಯನ್ನು ಮಾಡಿ ದೇವರಾಜ್ಯನ ಸೇರಿದ್ರೆ ಅದಕ್ಕಿಂತ ದೇವರಿಗೆ ಸಂತೋಷ ಬೇರೇನೂ ಸಹ ಇಲ್ಲ. ಹಲ್ಲೆಲೂಯಾ. ದೊಡ್ಡ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಇರುವಂತ ಚಿಕ್ಕದನ್ನು ನಾಶಪಡಿಸಿಕೊಳ್ಳೋದಕ್ಕಿಂತ ಚಿಕ್ಕದರಲ್ಲಿ ನಂಬಿಕಸ್ಥರಾಗಿದ್ದು ಅವರಾಜ್ಯನ ಸೇರೋದು ಮೇಲು. ಹಲ್ಲೆಲೂಯಾ. ಆಗ ದೇವರ ಆತ್ಮರ ವರಗಳನ್ನು ಹೊಂದಿರುವಂತವರು ಒಂದು ಕಾರ್ಯದಲ್ಲಿ ತುಂಬಾ ಎಚ್ಚರಿಕೆಯಾಗಿರಬೇಕು. ಯಾವ ಕಾರ್ಯದಲ್ಲಿ? ಅವರು ಯಾವತ್ತೂ ಸಹ ವರ ಇದೆ ಅಂತ ಹೇಳಿ ತಮ್ಮನ್ನ ದೇವರು ಉಪಯೋಗಿಸುವ ರೀತಿಯನ್ನು ನೋಡಿ ಗರ್ವಪಟ್ಟು ಹೆಮ್ಮೆ ಪಟ್ಟು ಅಹಂಗೊಂಡು ಅವರು ಬಿದ್ದು ಹೋಗದ ಹಾಗೆ ತಮ್ಮನ್ನು ತಾವು ಎಚ್ಚರಿಕೆಯಿಂದ ಕಾದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅತಿ ಸಹಜವಾಗಿ ಮನುಷ್ಯರನ್ನು ಕೆಡಿಸುವಂತ ಒಂದು ಪಾಪ ಗರ್ವ. ಸುಳ್ಳು ಹೇಳದೇ ಇರ್ಬೋದು, ದುಡ್ಡಿನಲ್ಲಿ ಮೋಸ ಮಾಡದೇ ಇರ್ಬೋದು, ಬೇರೆಯವರನ್ನ ಅನ್ಯಾಯ ಮಾಡದೇ ಇರ್ಬೋದು, ವ್ಯಭಿಚಾರ ಮಾಡದೇ ಇರ್ಬೋದು, ಕೊಲೆ ಮಾಡದೇ ಇರ್ಬೋದು, ಏನ್ ಬೇಕಾದ್ರೆ ಮಾಡದೇ ಇರ್ಬೋದು. ಆದ್ರೆ ಅತ್ಯಂತ ಸುಲಭವಾಗಿ ಒಂದು ಮನುಷ್ಯರನ್ನ ಹಾಳು ಮಾಡುವಂತ ಪಾಪ ಗರ್ವ. ಅದು ಯಾರನ್ನ ಬೇಕಾದ್ರೂ ಹಿಡಿಯುತ್ತೆ. ಆಗ ವರಗಳನ್ನ ಹೊಂದಿರುವಂತವರು ಅತ್ಯಂತ ಎಚ್ಚರಿಕೆಯಾಗಿರಬೇಕಿರುವಂತ ಒಂದು ಕಾರ್ಯ, ಅವರು ಗರ್ವ ಪಡದ ಹಾಗೆ ತಮ್ಮನ್ನು ತಾವು ಆದಷ್ಟು ದೀನರಾಗಿ ಕಾದುಕೊಳ್ಳಬೇಕು. ಏನು ಇಲ್ಲದಿರುವಾಗ ಸಹಜವಾಗಿರುವಾಗ ಚೆನ್ನಾಗೇ ಇರ್ತಾರೆ. ಆದ್ರೆ ದೇವ ವಿಶೇಷವಾದ ಕೃಪಾ ವರಗಳನ್ನೆಲ್ಲ ಕೊಟ್ಟು ಅವ್ರು ನಡೆಸುವಾಗ ಗರ್ವ ಅವ್ರಿಗೆ ಗೊತ್ತಿಲ್ಲದ್ರೆ ಅವ್ರಿಗೆ ಬಂದ್ಬಿಡುತ್ತೆ. ಒಂದು ಕಾಲದಲ್ಲಿ ಎಷ್ಟೋ ದೀನರಾಗಿ ತಾಳ್ಮೆಯಿಂದ ಸೇವೆಯನ್ನು ಮಾಡಿದವರು ದೇವರವರಿಗೆ ವಿಶೇಷವಾದ ಕೃಪಾ ವರಗಳನ್ನೆಲ್ಲ ಕೊಟ್ಟು ಉಪಯೋಗಿಸುವಾಗ ಅವರಿಗೆ ತಿಳಿಯದ ಹಾಗೆ ಅವರಲ್ಲಿ ಗರ್ವ ಹುಟ್ಟಿ ಬಂದು ಬಿಡುತ್ತೆ. ಆದ್ರೆ ಅದಕ್ಕೆ ಅವಕಾಶ ಕೊಡದ ಹಾಗೆ ಸೇವಕರು ತುಂಬಾ ವಿಶೇಷವಾಗಿ ವರಗಳನ್ನು ಹೊಂದಿರುವಂತವ್ರು ಅವರು ಯಾರೇ ಆಗಿರಲಿ ಗರ್ವಕ್ಕೆ ಅವಕಾಶ ಕೊಡದ ಹಾಗೆ ತಮ್ಮನ್ನು ದೀನರಾಗಿ ಕಾದುಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇವತ್ತು ನನಗೆ ಏನೋ ವರ ಇರ್ಬೋದು, ದೇವರನ್ನ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ತಾ ಇರ್ಬೋದು. ಆದ್ರೆ ಒಂದು ಕಾಲದಲ್ಲಿ ನಾನು ನಾಶನಕ್ಕೆ ಗುರಿಯಾಗಿದ್ದಂತ ಕೇವಲ ಒಂದು ಪಾಪಿ, ಆದರೆ ಪಾಪಿಯಾಗಿದ್ದಂತ ನನ್ನನ್ನ ಯೇಸು ಕ್ರಿಸ್ತನು ತನ್ನ ರಕ್ತದ ಮುಖಾಂತರವಾಗಿ ಬಿಡಿಸಿ ರಕ್ಷಿಸಿ ನಿತ್ಯ ಜೀವಕ್ಕೆ ಪಾತ್ರನನ್ನಾಗಿ ಮಾಡಿ ಆತನ ಸೇವೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟು ಈ ಕೃಪಾವರಗಳನ್ನು ಕೊಟ್ಟು ಏನು ಅಲ್ಲದಿರುವಂತ ನನ್ನನ್ನ ಈ ರೀತಿಯಾಗಿ ಅವರ ರಾಜ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಅಂತ ಎಲ್ಲಾ ಮಹಿಮೆಯನ್ನು ದೇವರಿಗೆ ಸಲ್ಲಿಸಿ ದೇವರನ್ನು ಗಲಪಡಿಸುವುದಕ್ಕೆ ಅವರು ಎಚ್ಚರಿಕೆಯಾಗಿರಬೇಕು. ನನ್ನನ್ನ ಯಾವ ರೀತಿ ದೇವರು ಉಪಯೋಗಿಸ್ತಾ ಇದ್ದಾರೆ, ನನಗೆ ಯಾವ ತರ ವರಗಳು ಕೊಟ್ಟಿದ್ದಾರೆ ಅಂತ ಗರ್ವ ಪಡೋದಕ್ಕೆ ಅಹಂ ಪಡೋದಕ್ಕೆ ಅವಕಾಶ ಕೊಟ್ರೆ ಸೈತಾನನು ಅವರನ್ನ ಹಾಳು ಮಾಡ್ತಾನೆ. ಇವತ್ತು ಮಹಿಮೆಯಾದ ವರಗಳನ್ನು ಹೊಂದಿ ಬಲವಾಗಿ ಸೇವೆ ಮಾಡಿರುವಂತಹ ಎಷ್ಟೋ ಸೇವಕರು ಬಿದ್ದು ಹೋಗಿದ್ದಾರೆ. ನಮ್ಮ ಇತಿಹಾಸನ ನೋಡುವಾಗ ನಮಗೆ ಮುಂಚೆ ಬಂದಂತ ಎಷ್ಟೋ ಸೇವಕರಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟಂತ ಎಷ್ಟೋ ಸೇವಕರು ಕಡೆಗೆ ಬಿದ್ದು ಹೋಗಿದ್ದಾರೆ. ಇವತ್ತು ಸಹ ಮಹಿಮೆಯಾದ ವರಗಳನ್ನು ಹೊಂದಿ ಬಲವನ್ನು ಹೊಂದಿ ಸೇವೆ ಮಾಡ್ತಾ ಇರುವಂತವರು ಎಷ್ಟೋ ಜನಗಳು ದಾರಿ ತಪ್ಪಿ ಹೋಗಿದ್ದಾರೆ. ಕಾರಣ ಗರ್ವ. ಸೊಲೊಮೋನ್ ಮನುಷ್ಯರಲ್ಲಿ ಯಾರಿಗೂ ಇಲ್ಲದಿರುವಂತ ವಿಶೇಷವಾದ ಜ್ಞಾನವನ್ನು ದೇವರಿಂದ ಪಡೆದವನು. ಸೊಲೊಮೋನನ ಅಂತ್ಯ ಏನು? ಸೊಲೊಮೋನನ ಅಂತ್ಯದಲ್ಲಿ ದೇವರಿಂದ ತಪ್ಪಿ ಹೋದ. ಸಂಸೋನ್ ಮನುಷ್ಯರಲ್ಲಿ ಯಾರಿಗೂ ಇಲ್ಲದಿರುವಷ್ಟು ವಿಶೇಷವಾದ ಬಲವನ್ನು ಹೊಂದಿದವನು. ಆದ್ರೆ ಸಂಸೋನನ ಅಂತ್ಯ ಏನು? ಅವನು ತಪ್ಪಿ ಹೋಗಿ ಅವನನ್ನ ಹಿಡಿದು ಫಿಲಿಸ್ಟಿಯರು ಸೆರೆಯಲ್ಲಿಡುವಂತದನ್ನ ನಾವು ಕಾಣ್ತೇವೆ. ಅವನ ಕಣ್ಣುಗಳನ್ನು ಕಿತ್ತಾಕ್ತಾರೆ. ಅದ್ರ ಕಡೆಗೆ ಸಂಸೋನ್ ದೇವರ ತಿರುಗಿ ಪ್ರಾರ್ಥನೆ ಮಾಡಿ ತನ್ನ ಮನೆ ತಿರುಗದ ಬಲವನ್ನು ಹೊಂದಿಕೊಂಡ. ಆದ್ರೂ ಅಂತ ಹೀನವಾದ ಅಂತ್ಯ ತನಗೆ ಬರಬಾರ್ದಾಗಿತ್ತು. ಆದ್ರೆ ಅಂತ ಅಂತ್ಯ ಬರೋದಕ್ಕೆ ಕಾರಣ ತನ್ನನ್ನು ತಾನು ಕಾದುಕೊಳ್ಳಲಿಲ್ಲ. ಸೌಲ ಇಸ್ರಾಯೇಲ್ ಜನಗಳ ಮೇಲೆಲ್ಲ ದೇವರು ತನ್ನನ್ನ ಮೊದಲನೇ ಅರಸನಾಗಿ ಏರ್ಪಡಿಸಿದ್ರು. ಆದ್ರೆ ಮೊದಲ ಅರಸನಾಗಿ ನೇಮಿಸಲ್ಪಟ್ಟಂತ ಸೌಲ ಏನಾದ? ತಾನು ಅರಸ ಆದ ನಂತರ ಸಮುವೇಲನ ಮಾತನ್ನ ಕೇಳಲಿಲ್ಲ, ದೇವರ ಮಾತನ್ನ ಕೇಳಲಿಲ್ಲ. ದೇವರ ಕೃಪೆ ಸೌಲನನ್ನು ಬಿಟ್ಟು ಹೊರಟು ಹೋಯಿತು. ಆಗ ದೇವರಿಂದ ವರಗಳನ್ನ ನಾವು ಪಡೆದು ದೇವರಿಗೋಸ್ಕರ ಬಲವಾದ ಕಾರ್ಯ ಸಾಧಿಸಬೇಕಂತ ಹೇಳಿ ಇಷ್ಟಪಡೋದು ಸಹಜ, ಪ್ರಾರ್ಥನೆ ಮಾಡೋದು ಕೂಡ ಸಹಜ. ಆದ್ರೆ ದೇವರು ವರಗಳು ಕೊಡ್ತಾರೆ ಅಂತಂದ್ರೆ ಒಂದು ವೇಳೆ ಆ ವರವನ್ನು ಪಡೆದ ನಂತರ
ನಾವು ಗರ್ವದಿಂದ ಹಾಳಾಗಿ ಹೋಗದ ಹಾಗೆ, ನಾವು ತಪ್ಪಿ ಹೋಗದ ಹಾಗೆ ಬಹಳ ಎಚ್ಚರಿಕೆಯಾಗಿ ನಮ್ಮನ್ನು ಕಾದುಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಏನು ಅಲ್ಲದಿರುವಂತ ಸಾಧಾರಣವಾಗಿರುವಂತವರು ಅವರಿಗಿಂತಲೂ ವಿಶೇಷವಾದ ಕೃಪಾ ವರ ಬಲಗಳನ್ನು ಹೊಂದಿರುವಂತವರು ತಮ್ಮ ರಕ್ಷಣೆಯನ್ನು ಕಾದುಕೊಳ್ಳೋದು ತುಂಬಾ ಸವಾಲಾಗಿರುತ್ತೆ. ಸಾಧಾರಣವಾದ ಒಂದು ವ್ಯಕ್ತಿಗೆ ಗರ್ವ ಪಡೋದಕ್ಕೆ ಏನೂ ಇಲ್ಲ. ನಾನೊಬ್ಬ ದೀನನು, ಏನೋ 4 ಜನಕ್ಕೆ ದೇವರ ವಾಕ್ಯ ಹೇಳ್ತಾ ಇದ್ದೀನಿ, ದೇವರಿಗೆ ಸ್ತೋತ್ರ ಅಂತ ಆರಾಮಾಗಿರ್ತಾನೆ. ಆದ್ರೆ ವಿಶೇಷವಾದ ಬಲ ಕೃಪಾ ವರಗಳನ್ನು ಹೊಂದುವಂತವ್ರ ಪರಿಸ್ಥಿತಿ ಆ ತರ ಅಲ್ಲ. ತಮ್ಮನ್ನ ಹುಡುಕಿ 1000 ಜನ ಬರ್ತಾರೆ, 100 ಜನ ಕೊಂಡಾಡ್ತಾರೆ. ಅಯ್ಯೋ, ನೀವೆಂತ ಸೇವಕರು, ನಿಮ್ಮನ್ನ ದೇವರು ಯಾವ ತರ ಉಪಯೋಗಿಸ್ತಾ ಇದ್ದಾರೆ, ಈ ಸೇವಕರು ಪ್ರಾರ್ಥನೆ ಮಾಡಿದಾಗ್ಲೇ ದೇವ್ರು ನನಗೆ ಹಿಂಗ್ ಮಾಡಿದ್ದು, ಏನೆಲ್ಲ ಬೇಕಾದ್ರೆ ಹೇಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಸೈತನನು ಅವರನ್ನ ಗರ್ವದಿಂದ ಹಾಳು ಮಾಡೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಆಗ ವಿಶೇಷವಾದ ಕೃಪಾ ವರ ಬಲ ಅಭಿಷೇಕಗಳನ್ನು ಹೊಂದಿ ದೇವರಿಗೋಸ್ಕರ ಮಹಿಮೆಯಾದ ಸೇವೆಯನ್ನು ಮಾಡಬೇಕಂತ ಬಯಸೋದು ಸಹಜ. ಆದ್ರೆ ಎಲ್ಲರನ್ನ ದೇವರ ಅದೇ ಉಪಯೋಗಿಸಲ್ಲ. ಕಾರಣ ಏನು ಇದೆ? ಅದು ಯಾರಾದ್ರೂ ಹೊಂದಿದ್ದಾರೆ ಅಂತಂತಂದ್ರೆ ಅವರು ಕಡೆಯವರೆಗೂ ಅವ್ರ ರಕ್ಷಣೆಯನ್ನ ಕಾದುಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ವರಗಳನ್ನು ಪಡೆದಿರುವಂತವರು ಗರ್ವ ಪಡದ ಹಾಗೆ ತಮ್ಮನ್ನ ಕಾದುಕೊಳ್ಳಬೇಕು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮರ ವರಗಳ ಕುರಿತಾಗಿ ಅನೇಕ ಕಾರ್ಯಗಳನ್ನ ನಾವು ಕೇಳಿದೆವು. ಒಂದು ವೇಳೆ ದೇವರು ನಮಗೇನಾದ್ರೂ ವಿಶೇಷವಾದ ವರಗಳನ್ನು ಕೊಟ್ಟರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆ ವರಗಳನ್ನು ಪಡೆದು ದೇವರ ರಾಜ್ಯವನ್ನು ಕಟ್ಟುವುದಕ್ಕೂ, ದೇವರ ಸೇವೆಯನ್ನು ಮಾಡುವುದಕ್ಕೂ, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೂ, ಅಳಿದು ಹೋಗುತ್ತಿರುವಂತಹ ಆತ್ಮಗಳನ್ನ ರಕ್ಷಣೆಗೆ ತರುವುದಕ್ಕೂ, ರಕ್ಷಣೆಯಲ್ಲಿರುವಂಥವರನ್ನ ಆ ರಕ್ಷಣೆಯಲ್ಲಿ ನೆಲೆಗೊಳಿಸಿ ಕಡೆಯವರೆಗೂ ಅವರನ್ನು ನಡೆಸುವುದಕ್ಕಾಗಿ ಅದರಲ್ಲಿ ಉಪಯೋಗಿಸುವುದಕ್ಕೆ ನಾವು ಜಾಗರೂಕರಾಗಿರೋಣ. ಅದರ ಹಾಗೆ ಏನೋ ಒಂದು ವರವನ್ನು ದೇವರು ನಮಗೆ ಕೊಡುವಾಗ ನಾವು ವಿಶೇಷವಾದವರು, ನಾವು ಶ್ರೇಷ್ಠರು ಎಂಬುದಾಗೆಲ್ಲ ಹೇಳಿಕೊಂಡು ನಮ್ಮನ್ನು ದೇವರು ಉಪಯೋಗಿಸುವಂಥದ್ದನ್ನು ಕಂಡು ನಾವು ಗರ್ವಪಟ್ಟು ಹೆಮ್ಮೆಪಟ್ಟು ಹಾಳಾಗಿ ಹೋಗದ ಹಾಗೆ, ಸೈತನನ ಉರುಳಿಗೆ ಸಿಕ್ಕಿಕೊಳ್ಳದ ಹಾಗೆ ನಮ್ಮನ್ನ ಗಮನವಾಗಿ ದೀನತೆಯಿಂದ ತಾಳ್ಮೆಯಿಂದ ಕಾದುಕೊಳ್ಳೋಣ. ವಿಶೇಷವಾಗಿ ದೇವರಿಂದ ಕೃಪಾ ವರಗಳನ್ನು ಹೊಂದಿ ಉಪಯೋಗಿಸಲ್ಪಡುತ್ತಿರುವಂಥ ಜನಗಳಿಗೋಸ್ಕರವಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ಅವರು ದೇವರಿಂದ ಕೃಪಾ ವರ ಬಲಗಳನ್ನು ಪಡೆದು ಅವರು ಗರ್ವಪಟ್ಟು ಹಾಳಾಗಿ ಹೋಗದ ಹಾಗೆ, ದಾರಿ ತಪ್ಪಿ ಹೋಗದ ಹಾಗೆ ದೇವರವರನ್ನ ಕಾದುಕೊಳ್ಳಲಿ ಎಂಬುದಾಗಿ ಅಂಥವರಿಗೋಸ್ಕರವಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನೋಡಿ ಇವನ ತಂದೆಯ ಬೆಳಗಿನ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ದಿನದಲ್ಲಿ ಪರಿಶುದ್ಧಾತ್ಮರ ವರಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವಲ್ಲ ತಂದೆಯೇ. ದೇವರಾತ್ಮರ ವರಗಳ ಕುರಿತಾದ ಅನೇಕ ಕಾರ್ಯಗಳುಂಟು, ಅದಕ್ಕಾಗಿ ಸ್ತೋತ್ರ ತಂದೆಯೇ. ಈ ಕಾರ್ಯಗಳನ್ನೆಲ್ಲ ನಾವು ಕೇಳಿ ಅದರ ಹಾಗೆ ತಿಳಿದುಕೊಂಡು ಅವುಗಳನ್ನು ಅನುಸರಿಸಿ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ ತಂದೆ. ಒಂದು ವೇಳೆ ನಮಗೆ ಯಾವುದಾದರೂ ವರವನ್ನು ಕೊಟ್ಟು ಉಪಯೋಗಿಸುವುದು ನಿಮಗೆ ಚಿತ್ತವಾಗಿದ್ದರೆ ನಿಮಗೆ ಸ್ತೋತ್ರ ತಂದೆಯೇ. ಒಂದು ವೇಳೆ ನಮಗೆ ಯಾವುದೋ ವಿಶೇಷವಾದ ವರವನ್ನು ಕೊಡುವುದು ನಿಮ್ಮ ಚಿತ್ತವಲ್ಲದೆ ಹೋದರೂ ನಮಗೆ ಕೊಟ್ಟಿರುವುದರಲ್ಲಿ ನಂಬಿಗಸ್ಥರಾಗಿದ್ದು ತಂದೆಯೇ ನಿಮ್ಮ ಚಿತ್ತವನ್ನು ಮಾಡಿ ನಾವು ನಿಮ್ಮ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಗಮನವಾಗಿರುವುದಕ್ಕೆ ನಮಗೆ ಸಹಾಯವನ್ನು ಮಾಡಿರಿ. ನಮಗೆ ವಿಶೇಷವಾದ ವರಗಳಿಲ್ಲ ಎಂಬುದಾಗಿ ಹೇಳಿ ನಾವು ಗುಣಗುಟ್ಟಬಾರದು. ನಮಗೆ ಕೊಡಲ್ಪಟ್ಟಿರುವುದರಲ್ಲಿ ನಂಬಿಗಸ್ಥರಾಗಿರಬೇಕು ತಂದೆಯೇ. ನೀವು ಒಳ್ಳೆಯವರು, ನಮಗೆ ಏನು ಒಳ್ಳೆಯದನ್ನುವುದನ್ನು ನೀವು ಅರಿತಿದ್ದೀರಿ, ಅದನ್ನು ಮಾತ್ರವೇ ತಂದೆ ನಮಗೆ ಕೊಡುತ್ತೀರಿ. ಆದ್ದರಿಂದ ತಂದೆಯೇ, ನಾವು ನಂಬಿಗಸ್ಥರಾಗಿರುವುದಕ್ಕೆ ನಮಗೆ ಸಹಾಯವನ್ನು ಮಾಡಿರಿ. ಒಂದು ವೇಳೆ ವಿಶೇಷವಾದ ತಂದೆ ಕೃಪಾ ವರಗಳನ್ನು ಕೊಟ್ಟು ನಮ್ಮನ್ನು ಉಪಯೋಗಿಸುವುದು ನಿಮಗೆ ಚಿತ್ತವಾಗಿದ್ದರೆ ತಂದೆಯೇ, ನಮ್ಮನ್ನು ನೀವು ವಿಶೇಷವಾಗಿ ಉಪಯೋಗಿಸುವುದರೊಟ್ಟಿಗೆ ತಂದೆಯೇ ಗರ್ವಪಟ್ಟು ನಾವು ಕೆಟ್ಟು ಹೋಗದ ಹಾಗೆ ನಮ್ಮನ್ನು ತಂದೆಯ ದೀನರಾಗಿ ಕಾದುಕೊಳ್ಳುವಂತೆ ನಮಗೆ ಸಹಾಯವನ್ನು ಮಾಡಿರಿ ತಂದೆಯೇ. ನಿಮ್ಮ ದಯವು ನಮ್ಮೆಲ್ಲರ ಸಂಗಡ ಇರಲಿ. ವಿಶೇಷವಾಗಿ ಈ ದಿನಗಳಲ್ಲಿ ತಂದೆ ವಿಶೇಷವಾದ ವರಗಳನ್ನು ಹೊಂದಿ ಸೇವೆ ಮಾಡುತ್ತಿರುವಂಥ ಸೇವಕರನ್ನು, ತಂದೆ ವಿಶೇಷವಾದ ವರಗಳನ್ನು ಹೊಂದಿರುವಂಥ ವಿಶ್ವಾಸಿಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವೆ. ನಿಮ್ಮಿಂದ ಯಾರೆಲ್ಲ ವಿಶೇಷವಾದ ವರಗಳನ್ನು ಹೊಂದಿದ್ದಾರೋ ಅವರು ತಂದೆಯೇ ಆ ವರವನ್ನು ಸರ್ವರ ಪ್ರಯೋಜನಾರ್ಥವಾಗಿ ಉಪಯೋಗಿಸಲಿ. ನಮಗೆ ವಿಶೇಷವಾದ ಯಾವುದೋ ವರ ಉಂಟು ಎಂಬುದಾಗಿ ಹೇಳಿ ನಾವು ಗರ್ವಪಟ್ಟು ಹೆಮ್ಮೆಪಟ್ಟು ತಂದೆಯೇ ನಿಮ್ಮ ರಕ್ಷಣೆಯಲ್ಲಿ ದಾರಿ ತಪ್ಪಿ ಹೋಗದ ಹಾಗೆ, ತಂದೆಯ ಸೈತನನ ಉರುಳಿಗೆ ಸಿಕ್ಕಿಕೊಳ್ಳದ ಹಾಗೆ ತಮ್ಮನ್ನು ಕಾದುಕೊಂಡು ತಂದೆಯೇ ನಮಗೆ ನೀವು ಕೊಟ್ಟಿರುವಂಥ ವರಗಳನ್ನು ಸರ್ವರ ಪ್ರಯೋಜನಾರ್ಥವಾಗಿ ಉಪಯೋಗಿಸಿ ನಮ್ಮ ರಾಜ್ಯವನ್ನು ಕಟ್ಟುವುದರಲ್ಲಿ ಗಮನವಾಗಿರುವಂತೆ ನಮಗೆ ನೀವು ಸಹಾಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದೈವ ತಂದೆಯೇ ತಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಕೃಪಾ ಹಸ್ತಕ್ಕೆ ತಂದೆಗೆ ನಮ್ಮೆಲ್ಲರನ್ನು ಒಪ್ಪಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಪರಲೋಕದ ನಮ್ಮ ತಂದೆಯೇ, ಆಮೇನ್.